देखो बाइबल स्टडी में हम ऐश्वर्य के बारे में ध्यान कर रहे हैं, आप गलत नहीं सोचना। ಬೈಬಲ್ ಸ್ಟಡಿಲಿ ಐಶ್ವರ್ಯದ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ, ನೀವು ಅದನ್ನ ತಪ್ಪಾಗಿ ಯೋಚಿಸಬೇಡ್ರಿ. क्योंकि आप एफेसियन 1:17 to 19 ये प्रार्थना आप करने का व्यक्ति है, तो मैं क्या बोल रहा हूँ आपको समझने को होगा। ಎಫೆಸಿಯ 1ನೇ ಅಧ್ಯಾಯದಲ್ಲಿ 17, 18, 19ನೇ ವಾಕ್ಯವನ್ನ ನೀವು ಪ್ರಾರ್ಥಿಸುವುದಾದ್ರೆ ನಾವು ಏನ್ ಹೇಳ್ತೀವೋ ಅದು ನಿಮ್ಗೆ ಅರ್ಥ ಆಗ್ತದೆ, ಮನ ಕಣ್ಗಳು ತೆರೆಯಲ್ಪಡ್ತದೆ. ये जगत में दो रीति का माइंड है, ಈ ಲೋಕದಲ್ಲಿ ಎರಡು ರೀತಿ ಮೈಂಡ್ ಇದೆ. उसको कार्नल माइंड बोलते हैं, फ्लैशली माइंड, जगत का मन, ಮಾಂಸಕವಾದಂತ ಮೈಂಡ್ ಅಂತ ಹೇಳ್ತಾರೆ. जगत क्या बोलता है, इजी से एक्सेप्ट करता है। ಈ ಲೋಕವು ಏನನ್ನ ಹೇಳ್ತದೆ ಅದನ್ನ ಬೇಗ ತಗೊಳ್ತದೆ. देखो बारिश आया तो सभी लोग को कोल्ड पकड़ेगा, ಮಳೆ ಬಂದ್ರೆ ಎಲ್ರಿಗೂ ಕೋಲ್ಡ್ ಹಿಡಿತದೆ. स्विमिंग पूल में 4 घंटा स्विमिंग करते कोल्ड नहीं होता है। ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 4 ಅವರ್ ಈಜಿದ್ರು ಕೂಡ ನೀರಲ್ಲಿ ಕೋಲ್ಡ್ ಆಗೋದೇ ಇಲ್ಲ. प्रॉब्लम माइंड है, ಮೈಂಡ್ ಅಲ್ಲಿ ಇರೋದು क्योंकि ಸಮಸ್ಯೆ. हमको वही सिखाया, बारिश आया आपको कोल्ड पकड़ेगा, बारिश में मत डूब जाओ, ಅದನ್ನೇ ಕಲ್ಸಿದ್ರು, ಅದನ್ನೇ ಹೇಳ್ತಾ ಇದ್ರು, ಮಳೆಯಲ್ಲಿ ನೆಂದ್ರೆ ಕೋಲ್ಡ್ ಆಗುತ್ತೆ, ಮಳೆಯಲ್ಲಿ ನೆಂದ್ರೆ ಕೋಲ್ಡ್ ಆಗುತ್ತೆ ಅಂತ. ಅದು ನಮ್ಮ ಮೈಂಡ್ ಅಲ್ಲಿ ಹೋಗಿರೋದ್ರಿಂದ ಮಳೆಯಲ್ಲಿ ನೆಂದ್ರೆ ಕೋಲ್ಡ್ ಆಗುತ್ತೆ. ज्यादा दही पिया तो आपको कोल्ड हो जाता है, ಜಾಸ್ತಿ ಮೊಸರನ್ನ ತಿಂದ್ರು ನಿಮ್ಗೆ ಕೋಲ್ಡ್ ಆಗ್ತದೆ. कार्नल माइंड का मतलब ये जगत क्या बोलता है ना, फट हमारा माइंड एक्सेप्ट कर ನೋಡಿ, ಸಾಧಾರಣವಾದ ಮೈಂಡ್ ಅದು ಲೋಕವು ಏನನ್ನ ಹೇಳ್ತದೋ ಅದನ್ನ ಹಾಗೇನೆ ಸ್ವೀಕರಿಸುವಂತದ್ದಾಗಿರ್ತದೆ. ट्रांसफर माइंड होना, ಆದ್ರೆ ನಾವು ಬದಲಾವಣೆಯಾದ ಮನೋಭಾವನೆಯಲ್ಲಿ ग्रहण है, बाहर नहीं आना, ಇವತ್ತು ಗ್ರಹಣ ಇದೆ, ಹೊರಗಡೆ ಬರ್ಕೂಡ್ದು. आमीन, बाहर का आदमी आ जाता है, ಆದ್ರೆ ಹೊರಗಿನ ಜನ ಬರ್ತಾರೆ, बट विश्वासी लोग बाहर नहीं ಆದ್ರೆ आते, वही प्रॉब्लम, ವಿಶ್ವಾಸಿಗಳೇ ಹೊರ ಬರಲ್ಲ. ಇದುವೇ ಸಮಸ್ಯೆ. क्योंकि वो ट्रांसफर माइंड नहीं हुआ है, ಯಾಕಂದ್ರೆ ಮನವು ಪರಿವರ್ತನೆಗೊಂಡಿಲ್ಲ. इसीलिए चर्च भी आप इधर क्या शिक्षा दे रहा है आप लोग समझना मेन। ಅದರಿಂದ ಸಭೆಯು ಏನನ್ನ ಹೇಳಕ್ ಬರ್ತದೆ ಅದನ್ನ ನೀವು ಮೊದಲು ಗ್ರಹಿಸಬೇಕಾಗಿದೆ. इसलिए 2 है, प्रॉस्पेरिटी, रिच। ಎರಡಿದೆ, ಒಂದು ಐಶ್ವರ್ಯ, ಎರಡನೇದು ಹಣ. ಆಮೇನ್. ಸಮೃದ್ಧಿ ಬೇರೆ, ಐಶ್ವರ್ಯ ಬೇರೆ. ನಿಮ್ ಸಭೆ ಯಾವಾಗ್ಲೂ ಐಶ್ವರ್ಯ ಬಗ್ಗೆನೇ, ಹಣದ ಬಗ್ಗೆನೇ ಮಾತಾಡ್ತಾರೆ ಪಾಸ್ಟ್ರು. ಆ ರೀತಿಯಾಗಿ ನೀವು ಯೋಚನೆ ಮಾಡೋದಾದ್ರೆ ನಿಮ್ ಮೈಂಡ್ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಅರ್ಥ. आपका माइंड ट्रांसफर नहीं हुआ, ನಿಮ್ಮ ಮನವು ಪರಿವರ್ತನೆ ಆಗಿಲ್ಲ. रिच ये जगत ढूंढ रहा है, ಆದ್ರೆ ಸಮೃದ್ಧಿ ಆಗಿರೋ ऐश्वर्य ये जगत ढूंढ रहा है, ಹಣವನ್ನ, ಐಶ್ವರ್ಯವನ್ನ ಈ ಲೋಕವು ಹುಡುಕ್ತಾ ಇದೆ. ऐश्वर्य का मतलब पैसा, ಐಶ್ವರ್ಯ ಅಂತಂದ್ರೆ ದುಡ್ಡು. एक ही टारगेट, पैसा चाहिए, ಒಂದೇ ಟಾರ್ಗೆಟ್, ಏನಂದ್ರೆ ದುಡ್ಡು ಬೇಕು. वही ऐश्वर्य, ಅದನ್ನೇ ಐಶ್ವರ್ಯ ಅಂತ ಹೇಳೋದು. प्रॉस्पेरिटी वो नहीं है। ಆದ್ರೆ ಸರ್ವ ಸಂಪತ್ತು ಅಂದ್ರೆ ಅದಲ್ಲ. मैं प्रॉस्पेरिटी प्रीचर हूँ, ನಾನು ಸಮೃದ್ಧಿಯ ಸೇವಕನು. वो सुदेश पास्टर प्रॉस्पेरिटी प्रीचर, यस। सुदेश पास्टर प्रॉस्पेरिटी प्रीचर, मतलब मैं ऐश्वर्य को फोकस नहीं कर रहा हूँ, हर एक विषय में आप अभिवृद्धि होना। ಹಾಗಂದ್ರೆ ಅರ್ಥ ಏನು, ನಾನು ಹಣವನ್ನ ಮಾತ್ರ ಫೋಕಸ್ ಮಾಡ್ತಾ ಇಲ್ಲ, ಎಲ್ಲಾ ರೀತಿಯ ಆಶೀರ್ವಾದವನ್ನ ನಾನು ಫೋಕಸ್ ಮಾಡ್ತಾ ಇದ್ದೇನೆ. ಬೆಳಗ್ ಬಿಸ್ಲೆ ಸುನಾಮದಲ್ಲಿ ಐಶ್ವರ್ಯ ಅಂದ್ರೆ, ಐಶ್ವರ್ಯ का मतलब पैसा में अभिवृद्धि। ಐಶ್ವರ್ಯ ಅಂತಂತಂದ್ರೆ ಬರೀ ಹಣದಲ್ಲಿ ಮಾತ್ರನೇ ಇನ್ಕ್ರೀಸ್ ಆಗೋದು. प्रॉस्पेरिटी का मतलब ಪ್ರಾಸ್ಪರಿಟಿ ಅಂತಂದ್ರೆ ಶರೀರದಲ್ಲಿ, ಮಾನಸಿಕ ಮನದಲ್ಲಿ, ಆಧ್ಯಾತ್ಮಿಕ ಕಾರ್ಯದಲ್ಲಿ, ಕುಟುಂಬ ಜೀವಿತದಲ್ಲಿ, ಆರೋಗ್ಯದಲ್ಲಿ, ಐಶ್ವರ್ಯ, ಹಣದಲ್ಲಿ ಕೂಡ, ಎಲ್ಲ ಭಾಗದಲ್ಲಿ ಕೂಡ ಸಮೃದ್ಧಿ ನೀವು ತೃಪ್ತಿಯಾಗಿ ಬದುಕಬೇಕು. ಜಗತ್ ಐಶ್ವರ್ಯ ಕೋ ಟೀಚ್ ಕರ್ ರಹಾ ಹೈ, ಆದ್ರೆ ಇವತ್ತು ಜಗತ್ತು ಬರೀ ಹಣದ ಕುರಿತಾಗಿ ಟೀಚ್ ಮಾಡ್ತದೆ. ಐಶ್ವರ್ಯವಾನ್ ಹೋ ಗಯಾ, ಇದರಿಂದ ಅನೇಕರು ಹಣವಂತರಾಗಿದ್ದಾರೆ, ಬಾಕಿ ವಿಷಯ ಮೇ ಬಹುತ್ ಝೀರೋ ಹೋ, ಆದ್ರೆ ಬೇರೆ ಎಲ್ಲಾ ಕಾರ್ಯಗಳಲ್ಲಿ ಅವ್ರಿಗೆ ಝೀರೋ ಆಗಿರ್ತದೆ. ಚರ್ಚ್ ಐಶ್ವರ್ಯಕ್ಕೆ ನೈ ಸಿಖಾ ರಹಾ ಹೈ, ಸಭೆಯು ಹಣವನ್ನ ಕಲಿಸೋದಿಲ್ಲ. ಐಶ್ವರ್ಯ ಹೋನೆ ಕೆ ಲಿಯೇ ನೈ ಚರ್ಚ್ ಬಂದು ನಿಮ್ಮನ್ನ ಹೆಂಗಾದ್ರೂ ಮಾಡಿ ಹಣವಂತರ ಮಾಡ್ಬೇಕು ಅಂತ ಇಲ್ಲ. ಪ್ರಾಸ್ಪರಿಟಿ ವ್ಯಕ್ತಿ ನೀವು ಎಲ್ಲಾ ವಿಷಯದಲ್ಲೂ ಸಮೃದ್ಧಿಯಾಗಿರ್ಬೇಕಂತ, ಎಲ್ಲಾ ವಿಷಯದಲ್ಲೂ ನಿಮಗೆ ಸಮಾಧಾನ ಉಂಟಾಗ್ಬೇಕು. ಪ್ರಾಬ್ಲಮ್ ಕೆ ಬೀಚ್ ಮೇ ಆಪ್ ಸಮಾಧಾನ ಮೇ ರಹೇ, ಸಮಸ್ಯೆಗಳು ಬರುವಾಗ ಅದರ ಮಧ್ಯದಲ್ಲಿ ನೀವು ಸಮಾಧಾನವಾಗಿ ಇರಬೇಕು. ಸ್ಟ್ರಾಂಗ್ ಫೇತ್, ದೃಢವಾದ ವಿಶ್ವಾಸ,
ನನಗೂ ಎಷ್ಟೋ ಕಷ್ಟ ಇದೆ, ನಾನು ಸಮಾಧಾನ ಆಗಿದ್ದೀನಿ, ಅದೆಲ್ಲ ಸಮಾಧಾನ. ಗೆದ್ದೇ ಗೆಲ್ತೇನೆ, ನಿಶ್ಚಯ ಗೆದ್ದೇ ಗೆಲ್ತೇನೆ. ನಿಶ್ಚಯವಾಗಿರ್ಬೇಕು. ಹಾಲೆಲೂಯಾ. ಅಂಡರ್ಸ್ಟ್ಯಾಂಡ್ ಅವರೇ? ಪ್ರೈಸ್ ದಿ ಲಾರ್ಡ್. ನಮ್ಗೆ ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ? ನೋಡಿ, ಆರಾಮಾಗಿದ್ದೀವಿ ನಾವು. ಆಮೇಲೆ ಅದೆಲ್ಲ ಆರಾಮಾಗಿದ್ದೀರಿ, ಸ್ವಲ್ಪ ಜಾಸ್ತಿ ಪ್ರೆಷರ್ ಆದ್ರೆ ಆಮೇಲೆ ಸಾತೋಗೋಣ, ಯಾವ ಕೆರೆಯಲ್ಲಿ ಬೀಳೋಣ, ಎಲ್ಲಿ ಬಿಲ್ಡಿಂಗ್ ಬೀಳೋಣ ಅಂತ ಜಗತ್ ಆಗೇ ಇರೋದು. ಜಗತ್ ಐಸಾ ಹೈ, ಬಟ್ ವಿಶ್ವಾಸಿ ಐಸಾ ನಹೀ ಹೈ. ಆದ್ರೆ ವಿಶ್ವಾಸಿಗಳಾಗಿರ್ಬಾರ್ದು. प्रॉब्लम कुछ भी नहीं, ಈ ಸಮಸ್ಯೆ ಏನಿಲ್ಲ, देखते रहो, ನೋಡ್ತಾ ಇರಿ, मैं जीत के आगे ನಾನ್ जाऊंगा. ಜಯಿಸಿ ಮೇಲೆ ಬರ್ತೇನೆ. वो भरोसा देगा चर्च, ಅಂತ ಭರವಸೆನ ಸಭೆಯು ಕೊಡ್ತದೆ. इसलिए चर्च आना बहुत श्रेष्ठ है. ಅದರಿಂದ ಸಭೆಗೆ ಬರೋದು ಬಹಳ ಶ್ರೇಷ್ಠವಾದದ್ದು. इसलिए वचन में आप लोग प्यास में आना. ಅದರಿಂದ ವಾಕ್ಯದಲ್ಲಿ ನೀವು ದಾಹವಾಗಿ ಬರಬೇಕು. रोमन्स पुस्तक 10 में ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 2 वचन पढ़ेंगे. 2ನೇ ವಾಕ್ಯವನ್ನ ನಾವು ಓದೋಣ. ರೋಮಿಯೋ ಪುಸ್ತಕ 10 ಅಧ್ಯಾಯ 2 ವಚನ. ಜ್ಞಾನಾನುಸಾರವಾದದ್ದಲ್ಲ, ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಇಸಿಲೆ ಚರ್ಚ್ ಆಸಕ್ತಿ ಆಗಿದ್ದಾರೆ, ಆ ಆಸಕ್ತಿ ರಾಂಗ್ ಆಸಕ್ತಿ. चर्च बहुत प्यास में है, ಸಭೆಯು ದಾಹವಾಗಿದೆ, बट रॉन्ग प्यास. ಆದ್ರೆ ತಪ್ಪಾದ ದಾಹ. पौल बोल रहा है, ಪೌಲನ್ ಹೇಳ್ತಾ ಇದ್ದಾರೆ, यहूदियों के बारे में, ಯಹೂದ್ಯರ ಕುರಿತಾಗಿ ಹೇಳ್ತಾ ಇದ್ದಾರೆ. इसलिए आज बहुत विश्वासी भी बहुत प्यास में जैसे दिख रहा है. ಇವತ್ತು ವಿಶ್ವಾಸಿಗಳು ಬಹಳ ದಾಹವಾಗಿದ್ದಾರೆ ಎಂಬುದಾಗಿ ಮೊಣಕಾಲ 1 hour ಮೊಣಕಾಲ ಹಾಕೊಳ್ತೀನಿ, 1 घंटा घुटने में मैं खड़े हो जाता हूँ. खड़े होके क्या कर रहे हो? रो रहे हो. खड़े एटलीस्ट घुटने में रह के वचन को विश्वास किया होगा तो, बाइबल पढ़ा हुआ तो आपका विश्वास बढ़ने वाला था. ಅಟ್ಲೀಸ್ಟ್ ಮೊಣಕಲ್ ಹಾಕಿದ್ದಾರೆ ಅವರ್ ಅಂತಂದ್ರೆ ಅದ್ರಲ್ಲಿ ವಾಕ್ಯವನ್ನ ಓದಿ ವಿಶ್ವಾಸವಾಗಿ ಅದನ್ನ ತಗೊಳ್ಳೋದಾದ್ರೆ ಅವ್ರು ವಿಶ್ವಾಸದಲ್ಲಿ ಇದ್ದಾರೆ ಅಂತ ಹೇಳ್ಬೋದಿತ್ತು. इसीलिए भक्ति आपको जीत नहीं देगा, आपको दुख देगा. ಅದರಿಂದ ಭಕ್ತಿಯನ್ನ ನೀವು ತೋರ್ಪಡಿಸೋದು ನಿಮಗೆ ಜಯವನ್ನ ಕೊಡೋದಿಲ್ಲ, ಅದು ದುಃಖವನ್ನ ಕೊಡ್ತದೆ. आशा ज्ञान में बढ़ना. ಅದರಿಂದ ನಿಮ್ಮ ಆಸೆ ಏನಾಗಿರ್ಬೇಕು? ಜ್ಞಾನದಲ್ಲಿ ನಾನು ಬೆಳಿಬೇಕು ಎಂಬುದೇ. ನಾನು ತುಂಬಾ ಭಕ್ತಿ ಆಗಿದ್ದೀನಿ, ಆಮೇನ್, ಚರ್ಚಲಾಗಿ ಬೀಳೋದಲ್ಲ, ಅದಲ್ಲ ಭಕ್ತಿ. ಮನೆಯಲ್ಲಿ ಏನಿಲ್ಲ, ಚರ್ಚಲ್ಲಿ ಮಾತ್ರ ಜಗ 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 ಜಗ. ಆಮೇಲೆ ಅವ್ರ ಹಿಡಿಯಕ್ಕೆ 4 ಜನ, ಪಾಪ ಇವರಿಂದ ಅವ್ರ 4 ಜನ ಡಿಸ್ಟರ್ಬ್. ಅದು ಏನು ಮಗು, ಬಚ್ಚೆ ಅಂತವ್ರು ಹೇಗಿರ್ತಾರೆ? ಆತ್ಮದಲ್ಲಿ ಮಗುವಾಗಿದ್ದಾರೆ ಅಂತ. ಎಮೋಷನ್ में ही हो रहेगा तो वो लोग बहुत डेंजर है. ಬರೀ ಅದ್ರಲ್ಲೇ ಇದ್ಬಿಟ್ರೆ ಡೇಂಜರ್. आमीन. एक लड़का आया, बहुत प्यास से बात कर रहा था. ಒಂದ್ ಹುಡುಗ ಬಂದ, ಬಹಳ ದಾಹವಾಗಿ ಮಾತಾಡ್ದ. ओ मेरे को परमेश्वर यही दिखा दिया, यही चर्च मेरे को परमेश्वर बात किया, आमीन, आज तक नहीं आया. ದೇವ್ರೆ ನನ್ನ ಕರ್ಕೊಂಡಿದ್ದಾರೆ, ದೇವ್ರೆ ನನ್ನ ಈ ಚರ್ಚ್ ತೋರಿಸಿದ್ದಾರೆ, ದೇವ್ರೆ ನಿಮ್ಮನ್ನ ಕರೆಸ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಬರ್ಲಿಲ್ಲ. काम अच्छा नहीं है, सैलरी नहीं है, ಕೆಲಸ ಸರಿ ಇಲ್ಲ ಅಂತ ಹೇಳ್ದ, 15 years विश्वासी बोल रहा है, 15 ವರ್ಷದಿಂದ ಯೇಸುವನ್ನ ನಂಬಿದೀನಿ ಅಂತ ಹೇಳ್ದ. परमेश्वर के लिए बहुत जिद में हूँ ऐसा. ನಾನ್ ದೇವರಿಗಾಗಿ ಬಹಳ ವೈರಾಗ್ಯವಾಗಿದ್ದೀನಿ ಅಂತ ಹೇಳ್ದ. उस दिन मेरे को पता नहीं चला, आज पता चला. ಆ ದಿನ ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ. ಜ್ಞಾನಾನುಸಾರವಾದದ್ದಲ್ಲ. हिंदी में पढ़ा कैसा आता है? रोमियो पुस्तक 10:2. मैं उसकी गवाही देता हूँ कि मैं उन लोग के बारे में साक्षी देता हूँ, उनको परमेश्वर के लिए धन रहित है, परंतु बुद्धिमानी से साथ नहीं. बुद्धिमान से ಸಾತ್ ರೈ. टैबलेट्स नहीं लूंगा परमेश्वर के लिए. ದೇವರಿಗೋಸ್ಕರ ನಾನು ಇನ್ಮೇಲೆ ಮಾತ್ರನೇ ತಿನ್ನಲ್ಲ. विश्वास भी नहीं है, टैबलेट्स नहीं, मर जाएगा. ವಿಶ್ವಾಸನೂ ಇಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಮಾತ್ರನೂ ತಿನ್ನಲ್ಲ ಅಂದ್ರೆ ಸತ್ತೋಗ್ತಾರೆ. एक विश्वास है तो टैबलेट्स मत ले लो. ನಿಮ್ಗೆ ನಿಜವಾಗ್ಲೂ ವಿಶ್ವಾಸ ಇರೋದಾದ್ರೆ ಮಾತ್ರ ತಗೋಬೇಡಿ. जस्ट हमें मुंह में ನಾನು परमेश्वर को बहुत विश्वास करता हूं, मैं टैबलेट्स नहीं लेता हूं. ಬಾಯಿಂದ ಹೇಳ್ತಾರೆ ನಾನು ದೇವ್ರನ್ನ ನಂಬ್ತೀನಿ, ಅದಕ್ಕೆ ನಾನು ಮಾತ್ರೆ ತಗೋಕೊಳ್ಳಲ್ಲ ಅಂತ. बाद में देखा तो ಆಮೇಲೆ ನೋಡಿದ್ರೆ मर जाता है. ಸತ್ತೋಗಿರ್ತಾರೆ. मैं किधर मरेगा? नहीं मर रहा है. हालेलुया. नहीं मरेगा, चर्च छोड़ देगा. ज्ञानान क्या है वो? ಅದ್ ಎಂತದಾಗಿದೆ? ಜ್ಞಾನ ಇಲ್ಲ ಅದ್ರಲ್ಲಿ. क्या है? ಏನಿದೆ? अच्छा, प्यास का विश्वासी होना, ಒಳ್ಳೆ ದಾಹ ಇರುವಂತ ವಿಶ್ವಾಸಿಗಳಾಗಿರ್ಬೇಕು. आपका वचन के ऊपर एक प्यास, ವಾಕ್ಯದ ಮೇಲೆ ಒಂದು ದಾಹ सच ಉಳ್ಳವರಾಗಿರ್ಬೇಕು. को ढूंढने में एक प्यास होना. ಸತ್ಯವನ್ನ ಹುಡುಕದ್ರಲ್ಲಿ ಒಂದು ದಾಹ ಇರ್ಬೇಕು. कैसा ढूंढ रहे हैं आप वचन को? आमीन. ಹೇಗೆ क्या ಹುಡುಕ್ತಾ ಇದ್ರಿ? सच है? मैं वो उसको रिसर्च करूंगा. वही बोल रहा है मैथ्यू 6:33 में. आमीन. पहले
ಏನು ಸತ್ಯ ಇದೆಯೋ ಅದನ್ನ ನಾನು ಹುಡುಕ್ತೇನೆ. ಅದನ್ನೇ ಮತ್ತಾಯ 6:33 ಹೇಳುತ್ತೆ, ಮೊದಲಾಗಿ ದೇವರ ರಾಜ್ಯವನ್ನ ಹುಡುಕಿರಿ. स्टेट छोड़ के आता है वचन के लिए। ವಾಕ್ಯವನ್ನ ಕೇಳ್ಬೇಕಂತ ಜನಗಳು ಒಂದು ಡಿಸ್ಟ್ರಿಕ್ಟ್ ನ ಬಿಟ್ಟು ಡಿಸ್ಟ್ರಿಕ್ಟ್ ಬರ್ತಾರೆ. स्ट्रीट छोड़ के नहीं आ रहा है, ಇವತ್ತು ಒಂದ್ ಬೀದಿ ಬಿಟ್ಟು ಇನ್ನೊಂದು ಬೀದಿಗೆ ಬರ್ತಾ ಇಲ್ಲ. स्टेट छोड़ के आ रहा था आदमी लोग, ಜನಗಳು ಒಂದು ರಾಜ್ಯವನ್ನ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ವಾಕ್ಯ ಕೇಳೋದಕ್ಕಾಗಿ ಬರ್ತಾ ಇದ್ರು. क्योंकि हमारे भक्ति बढ़ रहा है, ಈಗ ಭಕ್ತಿ ಬೆಳೀತಾ ಇದೆ, प्यास नहीं है, ದಾಹ ಇಲ್ಲ. रॉन्ग प्यास है, ರಾಂಗ್ ಆಗಿರುವಂತ ದಾಹ, अच्छा प्यास आना। ಒಳ್ಳೆ ದಾಹ ಬರ್ಬೇಕು. हालेलुया। ಹಾಲೆಲೂಯಾ. रिसर्च करना। ಹುಡುಕ್ಬೇಕು. चलिए यशाया 8:20 में पढ़ो। ಯೆಶಯ 8:20 ಓದ್ ನೋಡ್ರಿ. प्यास का व्यक्ति हो जाओ। व्यवस्था और चेतवनी की चर्चा क्या करो। यदि वे लोग इन बचाव के अनुसार ना बोले तो निश्चय उनके लिए कोना पीटेगी। आमेन। पढ़ो माँ, कन्नडದಲ್ಲಿ ಓದಿ। ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವ್ರು ಎಂದಿಗೂ ಲೈಟೇ ಆಗಲ್ಲ ಅಂತ. ವಿಚಾರಿಸದಿದ್ದರೆ, ಹುಡುಕದಿದ್ದರೆ, ಏಕ್ ಪ್ಯಾಸ್ रहना, ಒಂದು ದಾಹ ಇರಬೇಕು, देखो पैसा रहना, ಇಲ್ಲ ಹಣ ಇರಬೇಕು. पैसा ले दे के खरीदी करना सच को, ಹಣವನ್ನ buy the ಕೊಟ್ಟು truth, ಸತ್ಯವನ್ನ don't ಕೊಂಡುಕೊಳ್ಬೇಕು. sell the truth. ಸತ್ಯವನ್ನ ಕೊಡ್ಬೇಕು. नीति वचन में आमीन ऐसा वचन है, buy the truth। ಸತ್ಯವನ್ನ ಕೊಂಡುಕೊಳ್ರಿ. आज आमीन सच को इन्वेस्ट करना आदमी लोग नहीं है। ಸತ್ಯಕ್ಕೆ ಇವತ್ತು ಇನ್ವೆಸ್ಟ್ ಮಾಡುವಂತ ಜನಗಳಿಲ್ಲ. आमीन एक प्यास रहना, ಒಂದು ದಾಹ ಇರಬೇಕು, नहीं तो पैसा रहना, ಇಲ್ಲ ಹಣ ಇರಬೇಕು. दोनों भी नहीं तो ಎರಡು ಇಲ್ಲ ಅಂದ್ರೆ वो लोग जाति क्रिश्चियन। ಬರೀ ಅವರು ಜಾತಿ ಕ್ರಿಸ್ತರಾಗಿರ್ತಾರೆ. इसीलिए उन लोग से परमेश्वर को कुछ फायदा नहीं, ಅವರಿಂದ ದೇವರಿಗೆ ಏನು ಉಪಯೋಗ ಇಲ್ಲ. बट भूमि में कुछ फायदा है, ಆದ್ರೆ ಭೂಮಿ ಮೇಲೆ ಅವರಿಗೆ ಉಪಯೋಗ ಇದೆ. कुछ तो काम आमीन करते रहेगा। ಅವ್ರು ಭೂಮಿ ಮೇಲೆ ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. बिल्डिंग काम करना है ना, ಬಿಲ್ಡಿಂಗ್ ಕೆಲಸ ಮಾಡ್ಬೇಕು, बहुतों को स्टिचिंग करना है ना, ಅನೇಕರು ಸ್ಟಿಚಿಂಗ್ ಮಾಡ್ಬೇಕು. इसलिए आमीन खाने के लिए, पेट के लिए जगत में जिएगा इतना, ಹೊಟ್ಟೆಗಾಗಿ ಈ ಲೋಕದಲ್ಲಿ ಬದುಕ್ತಾ ಇರ್ತಾರೆ ಅಷ್ಟೇ. बट हमारा चर्च ऐसा नहीं होना। ಆದ್ರೆ ನಮ್ಮ ಸಭೆ ಹಂಗಿರ್ಬಾರ್ದು. आपका अंदर प्यास बढ़ना है, ನಿಮ್ಮ ಒಳಗಡೆ ದಾಹ ಬೆಳಿಬೇಕು. क्योंकि प्यास में बढ़ा तो ದಾಹದಲ್ಲಿ ನೀವು ಬೆಳೆಯೋದಾದ್ರೆ, मैं सुना हूँ साक्षी ನಾನ್ ಸಾಕ್ಷಿ ಕೇಳಿದ್ದೀನಿ, 17 hours 12 ಅವರ್ ಕೂತಿದ್ದಾರೆ. विश्वासी लोग ವಿಶ್ವಾಸಿಗಳು वचन में ವಾಕ್ಯದಲ್ಲಿ ढूंढ रहा है, रिसर्च कर रहा है, ಹುಡುಕ್ತಾ ಇದ್ದಾರೆ, हमें रिसर्च कर रहा है, ಹುಡುಕ್ತಾ ಇದ್ದಾರೆ, रिसर्च कर रहा है। ಹುಡುಕ್ತಾ ಇದ್ದಾರೆ. एक डॉक्टर मेरे को फोन करके बोला, ಒಬ್ರು ಡಾಕ್ಟರ್ ನನಗೆ ಹೇಳಿದ್ರು, पास्टर कोलेशियन पुस्तक का कमेंट्रीज मिलेगा क्या, मैं रिसर्च करना चाहता हूँ। ಕೊಲೆಸಿಯ ಪುಸ್ತಕದ ಕಾಮೆಂಟ್ರಿ ಸಿಗುತ್ತಾ, ನಾನು ಅದನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು मैं ಒಬ್ರು ಡಾಕ್ಟರ್. डीप में थोड़ा ज्यादा पढ़ना चाहता हूँ। ನಾನು ಇನ್ನೂ ಅಧಿಕವಾಗಿ ಅದ್ರ ಕುರಿತಾಗಿ ತಿಳ್ಕೊಬೇಕಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರು. उसका घर में स्पिरिचुअल बुक्स पूरा एक रैक में, ಅವ್ರ ಮನೇಲಿ ಎಷ್ಟೊಂದು ಸ್ಪಿರಿಚುವಲ್ ಬುಕ್ ರ್ಯಾಕ್ ಅಲ್ಲಿ ಇದೆ. आज विश्वासी एक डायरी लेने को पैसा सोच रहा है, ಇವತ್ತು ವಿಶ್ವಾಸಿಗಳು ಒಂದು ಹೊಸ ಡೈರಿನ ತಗೊಳ್ಳೋದಕ್ಕೆ ಯೋಚಿಸ್ತಿಲ್ಲ. इसीलिए भक्ति रहेगा, ಆದ್ರಿಂದ ಭಕ್ತಿ ಆಗಿರ್ತೀರಿ. प्रयास में जीना, ಪ್ರಯಾಸದಲ್ಲಿ ಜೀವಿಸ್ಬೇಕಾಗ್ತದೆ. हमारा चर्च ऐसा नहीं रहना, ಆದ್ರೆ ನಮ್ ಸಭೆ ಹಾಗಿರ್ಬಾರ್ದು. नहीं तो दरिद्र ಅದೆಲ್ಲ ದರಿದ್ರ, बहुत पावर है वो, ಅದೆಲ್ಲ ಪವರ್ ಆಗಿರ್ತದೆ. प्यास से ही आप जीत सकते हो। ನಿಮಗ್ ದಾಹ ಇದ್ರೇನೆ ನೀವು यीशु ಜಯಿಸೋದಕ್ಕಾಗೋದು. क्या देखता है, ಯೇಸು ಏನ್ ನೋಡ್ತಾರೆ? प्यास को देखता है। ದಾಹವನ್ನ ನೋಡ್ತಾರೆ. पैसा है तो मैं चर्च को आ रहा था, पैदल में आओ, वो प्यास परमेश्वर देखने दो। ದುಡ್ಡಿದ್ರೆ ನಾನ್ ಚರ್ಚಿಗೆ ಬರ್ತಾ ಇದ್ದೆ ಅಂತ ಹೇಳ್ತಾರೆ. ಆದ್ರೆ ನಡ್ಕೊಂಡ್ ಬನ್ನಿ, ದೇವ್ರು ನೋಡ್ಲಿ. हम कुछ प्यास वचन के लिए, ವಾಕ್ಯಕ್ಕಾಗಿ ಏನಾದ್ರೂ ಒಂದು ದಾಹವನ್ನ ತೋರಿಸ್ರಿ. बाय द ट्रूथ, ಸತ್ಯವನ್ನ ಕೊಂಡುಕೊಳ್ರಿ. डाउनलोड करो, ಡೌನ್ಲೋಡ್ ಮಾಡಿ, क्या बोल रहा है, ಏನ್ ಹೇಳ್ಲಕ್ कुछ ಬರ್ತಿದ್ದಾರೆ देखेंगे, ನೋಡೋಣ, कुछ रिसर्च करेंगे। ಸ್ವಲ್ಪ ಹುಡ್ಕೋಣ. अभी नीति वचन 6 में ಜ್ಞಾನೋಕ್ತಿ 6 क्यों हम ढूंढना, ಯಾಕೆ ಹುಡುಕ್ಬೇಕು? हमें नीति वचन 13 में 15 पढ़ो। सब बोलो प्यास होना, प्यास होना। ದಾಹವಿರ್ಬೇಕು. हम पढ़ा ना बाइबल कॉलेज में, ನಾನ್ ಬೈಬಲ್ ಕಾಲೇಜಲ್ಲಿ ಓದ್ತಾ ಇದ್ನಲ್ಲ, हमारा पास्टर बोल रहा था, ನಮ್ಮ ಸೇವಕರು ಹೇಳಿದ್ರು, कपड़ा मत ले लो, ಬಟ್ಟೆಗಳನ್ನ ತಗೋಬೇಡಿ, बुक्स ले लो, ಬುಕ್ಸ್ ಅನ್ನ ತಗೊಳ್ರಿ, बुक्स ले लो, ಬುಕ್ಸ್ ಅನ್ನ ತಗೊಳ್ರಿ, बुक्स ले लो, ಬುಕ್ಸ್ ಅನ್ನ ತಗೊಳ್ರಿ, फर्स्ट बाइबल, अच्छा बाइबल ले लो। ಒಳ್ಳೆ ಬೈಬಲ್ ನ ತೆಗೆದುಕೊಳ್ರಿ. हमें पुराना बाइबल 10 साल रहता है, ಅದೇ ಬೈಬಲ್ 10 ವರ್ಷ ಇರ್ತದೆ. हमें लेना,
ಹೊಸದಾಗಿ ತಗೊಳ್ರಿ. पैरेलल बाइबल लेना, हर एक लैंग्वेज हमें खर्च करना ನೋಡಿ भाई। ಬೈಬಲ್ ಅಲ್ಲೇ ವರ್ಷನ್ಗಳು ಇರುತ್ತೆ, ಅದನ್ನ ರಿಸರ್ಚ್ ಮಾಡಕ್ ಚೆನ್ನಾಗಿರುತ್ತೆ, ಅದನ್ನ ಕೊಂಡ್ಕೊಳ್ರಿ. क्यों? ಯಾಕೆ? आपका 10 साल का आशीर्वाद एक ही दिन में आएगा, ಯಾಕಂದ್ರೆ 10 ವರ್ಷದ ಆಶೀರ್ವಾದ ಒಂದೇ नहीं ದಿನದಲ್ಲಿ तो ಬರ್ತದೆ. घूमते रहेगा। ಇಲ್ಲ ಅಂದ್ರೆ ಬರೀ ಅಲ್ದಾಟನೆ ಇರ್ತದೆ. इसीलिए रिच नहीं है, प्रॉस्पर होना। प्रॉस्पर का मतलब हर एक विषय में दिन पर दिन समाधान होते जाएगा। ಅದರಿಂದ ದುಡ್ಡು ಅಂತ ಓಡಬೇಡಿ, ನಾವು ಸಮೃದ್ಧಿಯಾಗಿರ್ಬೇಕಂತ ಬರ್ರಿ. काम कम ಕೆಲಸ ಕಡಿಮೆ, कीमती ज्यादा। ಹಣ ಜಾಸ್ತಿ. सब लोग काम कम ಕೆಲಸ ಕಡಿಮೆ, कीमती ಲಾಭ ज्यादा, ಜಾಸ್ತಿ. क्योंकि आप पावर व्यक्ति हो जाएगा। ನೀವು ಒಂದು ಪವರ್ ವ್ಯಕ್ತಿ ಆಗಿರ್ತೀರಿ. आमीन। ಆಮೇನ್. 1 ईयर में, ಒಂದು ವರ್ಷದಲ್ಲಿ, आमीन, कुछ तो आप क्या नहीं किया, थोड़ा बाइबल कंप्लीट करो। ಒಂದು मैं इसलिए ವರ್ಷದಲ್ಲಿ बाइबल मैं वचन भेज रहा हूँ। ಇದುವರೆಗೂ ಏನ್ ಮಾಡಿಲ್ವೋ ಅದನ್ನ ಸ್ವಲ್ಪ ಮೂವ್ ಮಾಡ್ರಿ, ಬೈಬಲ್ ಕಂಪ್ಲೀಟ್ ಮಾಡ್ರಿ. ವಾಕ್ಯವನ್ನ ಕಳಿಸ್ತಾ ಇದೀವಿ, ಅದನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ರಿ. आपका प्यास को थोड़ा दिखाओ, ನಿಮ್ಮ ದಾಹವನ್ನ ಸ್ವಲ್ಪ ತೋರಿಸ್ರಿ. आपका प्यास परमेश्वर देखने दो। ನಿಮ್ಮ ದಾಹವನ್ನ ದೇವ್ರು ಸ್ವಲ್ಪ ನೋಡ್ಲಿ. परमेश्वर वो देखता है कितना प्यास में हो तुम। ದೇವ್ರು ನೋಡ್ತಾರೆ ಅವ ಎಷ್ಟು ದಾಹವಾಗಿದ್ದಾರೆ ಎಂಬುದಾಗಿ. उधर ही आपको लाइट, इसीलिए परमेश्वर आपको एक विषय नहीं देगा। ಅದರಿಂದನೇ ದೇವ್ರು ಒಂದೊಂದು ವಿಷಯವನ್ನ ತೋರ್ಸೋದಿಲ್ಲ. हाँ, मेरे को अच्छा पेन है तो मैं कितना लिख रहा था, पेन नहीं मिलेगा। परमेश्वर देखेगा क्या प्यास है, पत्थर में लिखेगा देखेगा, पेंसिल में लिखेगा देखेगा, बल्पा में, आमीन, चाक पीस में लिखेगा देगा। नहीं, मेरे को हीरो पेन आए तो मैं लिखूंगा, हीरो पेन नहीं आएगा। ನೋಡಿ, ಪೆನ್ ಇಲ್ಲ ಅದಕ್ಕೆ ನಾನು ಬರೆಯೋದಿಲ್ಲ, ಒಳ್ಳೆ ಪೆನ್ ಇದ್ದಿದ್ರೆ ಎಷ್ಟು ವಾಕ್ಯವನ್ನ ಬರೀತಿದ್ದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ದಾಹ ಇರೋರಾದ್ರೆ ಪೆನ್ಸಿಲ್ ಆದ್ರೂ ಸರಿನೇ, ಒಂದು ಬಳಪನಾದ್ರೂ ಸರಿನೇ, ಸಿಮೆಂಟ್ ಆದ್ರೂ ಸರಿನೇ, ಒಂದು ಏನೋ ಮಣ್ಣಲ್ಲೋ ಕಲ್ಲಲ್ಲೋ ಏನೋ ಬರೀತಾನೆ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಅದ್ ದಾಹ. परमेश्वर देखता है। ದೇವ್ರು ಅದನ್ನ ನೋಡ್ತಾರೆ. आमीन। बेंसन, क्या उसका नाम, बर्नार्ड पास्टर है, आप यूट्यूब में देख सकते हो। साउथ अफ्रीका, ಬರ್ನಾರ್ಡ್ तमिल में भी एक चर्च में साक्षी दे रहा है। ತಮಿಳ್ನಾಡಲ್ಲಿ ಬಂದಿದ್ರು, ಒಂದು वो ಸಾಕ್ಷಿ इंग्लिश ಹೇಳ್ತಾರೆ. कैसे सीखा मालूम है? ಅವ್ರು ಓದಕ್ ಬರ್ತಾ ಇರ್ಲಿಲ್ಲ, ಅವ್ರು ಹೆಂಗ್ ಕಲ್ತ್ರು ಗೊತ್ತಾ? उसका माँ एक साधारण घर का नौकरी काम कर रहा था। ಅವ್ರಮ್ಮ ಒಂದ್ ಮನೆ ಕೆಲಸ ಮಾಡ್ತಾ ಇದ್ರು. वो स्कूल जाने को बच्चे को पैसा नहीं है, ಸ್ಕೂಲ್ ಕಳ್ಸೋದಕ್ಕೆ ದುಡ್ಡಿಲ್ಲ. बट वो ऐश्वर्य का घर में काम कर रहा था ना। ಹಾಗೆ ಐಶ್ವರ್ಯ ಒಂಥರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಮನೆ ಕೆಲಸ ಮಾಡ್ತಾ टीचर्स ಇದ್ಲು. लोग घर में आके शिक्षा दे रहा था। ಆ ಮನೆ ಓನರ್ ಮಕ್ಕಳಿಗೆ ಟೀಚಿಂಗ್ ಮಾಡೋದಕ್ಕೆ ಟೀಚರ್ಸ್ ಗಳು ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು. की डोर लॉक ओपन होल्स है ना, ನೋಡಿ, ಕೀದು ಡೋರ್ ಓಪನ್ ಇರುತ್ತಲ್ಲ, ಹೋಲ್ಸ್ ಇರುತ್ತಲ್ಲ, उसमें देख के ಅಲ್ಲಿ ನೋಡ್ಕೊಂಡು ಕಲಿತಾ घर ಇದ್ರು. में जाके ಅಲ್ಲಿ ಅವ್ರಿರೋ ಜಾಗಕ್ಕೆ ಹೋಗಿ पत्थर में ABCD लिख रहा था, ಕಲ್ ಮೇಲೆ ಬರ್ದು ABCD ಅಂತ ಕಲ್ತ್ಕೊಂಡ್ರು, सेंटेंस फॉर्म कर रहा था। ವಾಕ್ಯಗಳನ್ನ ಕಲ್ತ್ರು. एक दिन घर का ओनर, वो आदमी उसको देख दिया, क्या कर रहे हो? ಒಂದಿನ ಓನರ್ ನೋಡ್ದ, ಅವ್ರು ಹುಡ್ಗ ಕಿಟಕಿ ತೂತಲ್ಲಿ ನೋಡ್ತಾ ಇರೋದ್ನ ನೋಡಿ ಏನಂಗ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. पूछा, मैं क्वेश्चन पूछता हूं, आंसर दे दो, मैं आपको पढ़ाई करूंगा, पढ़ाई को मदद करूंगा, बोला। ಆ ಹುಡ್ಗ ಹೇಳ್ದ, ನಾನು ಓದೋದನ್ನ ಕಲಿತಾ ಇದ್ದೀನಿ ಅಂತ. ಅದಕ್ಕೆ ಅವ್ರ ಒಂದು ಕ್ವಶನ್ ನಾನು ಹೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ರೆ ನಾನೇ ನಿನ್ನನ್ನ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳಿದ್ರು. वो एक क्वेश्चन पूछा, ಅವ್ರು ಒಂದು ಕ್ವಶನ್ ಕೇಳಿದ್ರು, फटाफट आंसर ಆ ಹುಡ್ಗ ಪಟಾಪಟ್ ಅಂತ ಆನ್ಸರ್ ठीक ಕೊಟ್ಟ. है, जाओ आप भी हमारे बच्चे लोग के साथ ಸರಿ, पढ़ो। ನೀನು ನಮ್ಮ ಮಕ್ಕಳ ಜೊತೆನೆ ನೀನು ಸ್ಕೂಲ್ಗೆ ಹೋಗು ಅಂತ ಸ್ಕೂಲ್ ಸೇರಿಸಿದ್ರು. को ही ಸ್ಕೂಲ್ ಹೋಗಿಲ್ಲ ಅವರು, ಆಮೇಲೆ ಟ್ಯೂಷನ್ ಹೋಗ್ತಿದ್ರು ಅಷ್ಟೇನೆ, ಓನ್ಲಿ ಟ್ಯೂಷನ್। ಬರೀ ಟ್ಯೂಷನ್ಗೆ ಹೋದವರು, स्कूल को ही नहीं गया, ಸ್ಕೂಲಲ್ಲೂ ಹೋಗ್ಲಿಲ್ಲ. डायरेक्ट SLC एग्जाम को वो गया, ಡೈರೆಕ್ಟ್ ಆಗಿ ಅವರು SLC ಎಕ್ಸಾಮ್ ನ ಅಟೆಂಡ್ ಮಾಡಿದ್ರು, डिस्टिंक्शन में पास हुआ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರು, नंबर 1 आया। ನಂಬರ್ 1. आज ಇವತ್ತು 10,000 ऑर्फन्स को वो खाना दे रहा है। 10,000 ಜನ ಅನಾಥರಿಗೆ ಆಹಾರವನ್ನ ಕೊಡೋರಾಗಿದ್ದಾರೆ. स्टोरी बहुत बड़ा स्टोरी, ಅವ್ರು ಬಹಳ ಒಳ್ಳೆ ಸಾಕ್ಷಿ आप ಅವ್ರದ್ದು. सच में सुना तो आप रोते हो। ಅವ್ರ ಕುರಿತಾಗಿ ನೀವು ಕೇಳೋದಾದ್ರೆ ನೀವು उसका ಅಳ್ತೀರಿ. जैसा कष्ट हम लोग को नहीं, ಅವ್ರಂತ ಕಷ್ಟ ನಮ್ಗೇನ್ ಬಂದಿಲ್ಲ. और प्यास, ಆದ್ರೆ ದಾಹವಾಗಿದ್ದ प्यास, ದಾಹವಾಗಿದ್ರು, परमेश्वर के बारे में प्यास। ದೇವರ ಕುರಿತಾಗಿ ದಾಹ. सभी देखना, अमीन, एजी चर्च में उसको बुलाया है। बर्नार्ड ऐसा हुआ तो मैं ग्रुप में छोड़ता हूँ, आप देखो, उन लोग, अमीन, 2 आवर्स है, बैठ के सुनना। ಅವ್ರದ್ದು ಒಳ್ಳೆ ಸಾಕ್ಷಿ. ಅವರು ತಮಿಳ್ನಾಡಲ್ಲಿ ಒಂದು AG ಚರ್ಚ್ ಅಲ್ಲಿ ಬಂದು ಅವ್ರ ಸಾಕ್ಷಿನ ಪ್ರಸಂಗನ ಮಾಡಿದ್ರು. 2 ಅವರ್ ಇದೆ, ಕಳಿಸ್ತೇನೆ, ಬೇಕಾದ್ರೆ ನೀವು ಅದನ್ನ 2 ಅವರ್. हमको भक्ति सीखा, ಭಕ್ತಿಯನ್ನ ಕಲಿಸಿದಾರೆ. ಶುಕ್ರವಾರ ಊಟ ಮಾಡಬಾರ್ದು, ಪ್ರೇಯರ್ ಮಾತ್ರ ಮಾಡಬೇಡ, ಆಮೇನ್, ಬೈಬಲ್ ಓದ್ಬೇಡ, ನಾನು ಇವತ್ತು ಉಪವಾಸ ಇದ್ದೀನಿ, ಊರ್ ಕತೆ ಊರೆಲ್ಲ ಸುತ್ಕೊಂಡು ಇದೆಲ್ಲ ಮಾಡಕ್ ರೆಡಿ, ಆದ್ರೆ ವಾಕ್ಯ ಮಾತ್ರ ಓದಕ್ ರೆಡಿ ಇಲ್ಲ.
मैं आपको नहीं बोल रहा हूँ, बहुत विश्वास ऐसा ही आज। ಅನೇಕ ವಿಶ್ವಾಸಿಗಳು ಹೀಗೆ ಇದ್ದಾರೆ. शुक्रवार ಶುಕ್ರವಾರ फास्टिंग, ಉಪವಾಸ, शनिवार ಶನಿವಾರ फाइटिंग। क्योंकि खाना नहीं खाया ना, बीपी रेज हो गया। ಊಟ ಮಾಡಿಲ್ಲ, BP ರೇಸ್ ಆಗ್ಬಿಡ್ತು. इसीलिए एक प्यास रहना, ಒಂದು ದಾಹ ಇರ್ಬೇಕು, नहीं तो पैसा रहना। ಇಲ್ಲ ಅಂದ್ರೆ ದುಡ್ಡು ಇರ್ಬೇಕು. ನನಗೆ ಆಸಕ್ತಿ ಅಂತೂ ಇಲ್ಲ, ಆ- मेरे को प्यास नहीं है, ದಾಹ ಇಲ್ಲ. एटलीस्ट कुछ खरीदी करके प्यास को मैं उत्पत्ति करूंगा। ಸರಿ, ನನ್ನ ಒಳಗಡೆಯಿಂದ ದಾಹ ಬರ್ತಾ ಇಲ್ಲ, By the truth, ಪುಸ್ತಕಗಳನ್ನ ಮೆಸೇಜ್ ನ ಕೊಂಡ್ಕೊಂಡಾದ್ರೂ ನಾನ್ ದಾಹನ ಸ್ವಲ್ಪ ಈ ರೀತಿ ನಾನು ವೃದ್ಧಿ ಮಾಡ್ಕೊಳ್ಳೋಣ ಅಂತ ಆಸೆ ಇರ್ಬೇಕು. ಅದಕ್ಕೆ 13-15 पढ़ेंगे, नीति वचन 13-15। सुबुद्धि के कारण अनुग्रह होता है, परंतु विश्वासघातियों का मार्ग कड़ा होता है। इंग्लिश लो दी। Good understanding. Good understanding wins favor. But the way of the unfaithful is hard. I mean only one line. Good understanding, ಫೇವರ್ good prayer नहीं है, समझ गया तो ಅಂಡರ್ಸ್ಟ್ಯಾಂಡ್ क्या बोल रहा है, समझ गया तो ಏನ್ ಹೇಳಕ್ ಬರ್ತಾ ಇದಾರೆ ಅದನ್ನ ಅರ್ಥ प्रॉस्पेरिटी के बारे में समझ गया तो ಪ್ರಾಸ್ಪರಿಟಿ ಬಗ್ಗೆ ನಿಮ್ಗೆ ಅರ್ಥ ಆದ್ರೆ, आशीष के बारे में समझ गया तो ಆಶೀರ್ವಾದದ ಕುರಿತು ನಿಮ್ಗೆ ಅರ್ಥ ಆಗಿದ್ರೆ, जीवन के बारे में समझ गया तो ಜೀವನದ ಕುರಿತಾಗಿ ನಿಮ್ಗೆ ಅರ್ಥ ಆಗಿದ್ರೆ, काम के बारे में समझ गया तो ಕೆಲಸದ ಕುರಿತಾಗಿ ನಿಮ್ಗೆ ಅರ್ಥ ಆಗಿದ್ರೆ, परमेश्वर के बारे में समझ गया तो ದೇವರ ಕುರಿತಾಗಿ ನಿಮ್ಗೆ ಅರ್ಥ ಆಗಿದ್ರೆ, you will win the favors. ನೀವು ದಯೆಯನ್ನ ಹೊಂದಿಕೊಳ್ತೀರಿ, अनुग्रह को अट्रैक्ट करेगा। ನೀವು ದಯೆಯನ್ನ ಅಟ್ರಾಕ್ಟ್ ಮಾಡ್ಕೊಳ್ತೀರಿ. इसलिए मैं रोशनी आया बोलता हूँ ना, ಬೆಳಕ್ ಬೀಸ್ತಾ ಅಂತಂದ್ರೇನು, ಅರ್ಥ ಆಯ್ತಾ? हालेलुया। हालेलुया। रोशनी आ रहा है। एक टाइम आइंस्टाइन वो फ्लाइट में जा रहा था, ಐನ್ಸ್ಟೈನ್ ಅವರು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು. इसीलिए उसको दिमाग है ना बहुत कुछ करते रहता है। ಅವ್ರ ಮೈಂಡ್ ಇದೆಯಲ್ಲ, ಅದು ಬಹಳ ಸ್ಪೀಡ್ ಆಗಿ ಏನಾದ್ರೂ ಒಂದು ಕ್ರಿಯೇಟ್ ಮಾಡ್ತಾನೆ ಇರ್ತದೆ. इसलिए एक आदमी पास में था, उसको बोला ಪಕ್ಕದಲ್ಲಿದ್ದ ಒಬ್ಬ हम ವ್ಯಕ್ತಿಗೆ दोनों थोड़ा क्विज खेलेंगे। ನಾವಿಬ್ರು ಕ್ವಿಜ್ ಮಾಡೋಣ. अब मैं क्वेश्चन पूछता हूँ, ನಾನೊಂದು ಕ್ವಶನ್ ಕೇಳ್ತೀನಿ, आप आंसर दिया तो ನೀನ್ ಆನ್ಸರ್ ಮಾಡಿದ್ರೆ मैं आपको $5,000 देता ನಾನ್ हूँ। ನಿನಗೆ $5,000 ಕೊಡ್ತೇನೆ. का मतलब ಹಾಗಂದ್ರೆ 5,000 का एक 20,000 30,000 ऐसा सोचो। ಒಂದು 20,000 ಇಲ್ಲ 30 ಅಂತ ಇಟ್ಕೊಳ್ರಿ. बट आप आंसर नहीं दिया तो ನೀನು ಉತ್ತರ ಕೊಟ್ಟಿಲ್ಲ ಅಂದ್ರೆ आप मेरे को ₹1 दिए, ನೀನು $1 ಕೊಡ್ಬೇಕು. $1 बस, $1 ವಾಪಸ್ क्योंकि ಕೊಡ್ಬೇಕು. उसको दिमाग काम कर रहा है ना। ನೋಡಿ, ಇವ್ರಿಗೆ ಮೈಂಡ್ ಕ್ರಿಯೇಟಿವ್ ಆಗಿ ಓಡ್ತಾ ಇದೆಯಲ್ಲ, ಏನಾದ್ರೂ ಒಂದ್ ಮಾಡ್ಬೇಕು ಅವರು. हालेलुया। आप आंसर दे दिया तो ನೀನು ಉತ್ತರ ಕೊಟ್ಟಿದ್ದಾದ್ರೆ मैं आपको $5,000 दूंगा। ನಾನ್ ನಿನಗೆ $5,000 ಕೊಡ್ತೀನಿ. बट आप उत्तर नहीं दिया तो ನೀನ್ ಉತ್ತರ ಕೊಟ್ಟಿಲ್ಲ ಅಂದ್ರೆ $1 ರಿಟರ್ನ್ ಆಗಿ ನನಗೆ $1 ಕೊಡ್ಬೇಕು. हालेलुया। आंसर ಆನ್ಸರ್. अभी आप मेरे को क्वेश्चन पूछो, ಆಮೇಲೆ ನೀನ್ ಒಂದು ಕ್ವಶನ್ ಕೇಳು, मैं उत्तर नहीं दिया तो ನಾನ್ ಉತ್ತರ ಕೊಟ್ಟಿಲ್ಲ ಅಂದ್ರೆ मैं आपको $50,000 दूंगा। $50,000 ನಾನ್ ಕೊಡ್ತೀನಿ. हालेलुया। क्योंकि वो उसका दिमाग बहुत बड़ा है ना, ಅವ್ರ ಮೈಂಡ್ ಬಹಳ ಜಾಸ್ತಿ ಅಲ್ವಾ. इसीलिए वो बोला हमें सूर्य को भूमि से चंद्र कितना किलोमीटर है पूछा। ಈಗ ಐನ್ಸ್ಟೈನ್ ಕೇಳ್ತಾ ಇದಾರೆ, ಸೂರ್ಯನಿಂದ ಭೂಮಿವರೆಗೂ ಎಷ್ಟು ಕಿಲೋಮೀಟರ್ ಇರ್ತದೆ? वो बोला मेरे को मालूम नहीं। ಅವನು ಹೇಳ್ದ ನನಗೆ ಗೊತ್ತಿಲ್ಲ. ठीक है, ₹1 दे दो, $1। ಸರಿ, $1 ಕೊಡು ಅಂತ ठीक ಕೇಳಿ. है, अभी आप पूछो। ಈಗ ನೀನ್ ಕೇಳು. वो बोला ಅವನು ಹೇಳ್ದ, एक पहाड़ में ಒಂದು ಬೆಟ್ಟದ ಮೇಲೆ एक जंतु 2 पैर में ऊपर जाता है, ಒಂದು ಹುಳು 2 ಕಾಲಲ್ಲಿ ಹೋಗ್ತದೆ, नीचे आने के टाइम में 4 पैर में नीचे आता है। ಬರುವಾಗ 4 ಕಾಲಲ್ಲಿ ಬರ್ತದೆ. क्या है जंतु ऐसे पूछा, ಎಂತ ಹುಳು ಅದು ಹೇಳು ಅಂತ ಹೇಳ್ದ. उसको दिमाग खराब हो गया। ಈಗ ಐನ್ಸ್ಟೈನ್ಗೆ ತಲೆ ಕೆಟ್ಟೋಯ್ತು. टाइम दियो, ಸ್ವಲ್ಪ ಟೈಮ್ ಕೊಡು. वेट किया, सोच रहा है ಥಿಂಕ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. क्या होगा वो जंतु, ಎಂತದ್ ಇರ್ಬೋದು ಆ ಹುಳ. जा रहा है 2 पैर में, आ रहे 4 पैर में, ಹೋಗೋದು ಬೆಟ್ಟ ಹತ್ಕೊಂಡು ಹೋಗುವಾಗ 2 ಕಾಲಲ್ಲಿ ಹೋಗಿ ಬೆಟ್ಟ ಇಳ್ಕೊಂಡ್ ಬರುವಾಗ 4 ಕಾಲಲ್ಲಿ ಬರುತ್ತೆ. क्योंकि वो क्या सोचा आइंस्टाइन, मेरे जैसे ज्ञानी जगत में ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟ. इसलिए लास्ट में 1 hour हो गया, ಹಾಗೇನೆ ಅವರು अभी सर्च कर ಚರ್ಚೆ रहे हैं, ಮಾಡಿ नहीं मिल रहा है। ಎಲ್ಲಾ ಕಡೆ ಸರ್ಚ್ ಮಾಡ್ತಾ ಇದಾರೆ, ಅವ್ರಿಗೇನು ಸಿಗ್ತಾ ಇಲ್ಲ. बाद में ಆಮೇಲೆ $50,000 उसका हाथ में, $5,000 ಅವ್ರ ಕೈಲಿ ಕೊಟ್ರು. बाद में वो उसको पूछा, मेरे को तो आंसर मालूम नहीं है। ಓಕೆ, ಈಗ ನನ್ನ ಸರ್ದಿ, ನನಗಂತೂ ಅದ್ರ ಉತ್ತರ ಗೊತ್ತಿಲ್ವಲ್ಲ. ठीक है, अभी आप बोलो।
ಈಗ ನನ್ ಕ್ವಶನ್ ಅದೇ ಕ್ವಶನ್ ओ ಕೇಳ್ತೀನಿ, बोला ನೀನು ಉತ್ತರ मेरे को ಹೇಳು. भी मालूम नहीं है, ले ले 1 रुपए से बोल. ಅದಕ್ಕೆ ಅವನು ಹೇಳ್ದ ನನಗೂ ಗೊತ್ತಿಲ್ಲ, ತಗೋ $1 $1 ಅಂತ ವಾಪಸ್ ಕೊಟ್ಬಿಟ್ಟ. गुड अंडरस्टैंडिंग ಗುಡ್ ಅಂಡರ್ಸ್ಟ್ಯಾಂಡಿಂಗ್ विंस फेवर. ದಯೆನ ಹೊಂದುತ್ತದೆ. रोशनी आ रहा है? ಅರ್ಥ ಆಗ್ತಾ ಇದೆಯಾ? हालेलुया. देखो वो समझना, ಅರ್ಥ ಆಗ್ಬೇಕು. फैमिली लाइफ पिक्चर में सीरियल में देखता वो नहीं है. ಕುಟುಂಬ ಜೀವನ ಕಟ್ಟೋದು ಸೀರಿಯಲ್ ನೋಡಿನೋ ಫಿಲಂ ನೋಡಿನೋ ಅಲ್ಲ. वैसा ही फाइनेंस के बारे में भी. ಅದೇ ರೀತಿಯಾಗಿ ಫೈನಾನ್ಸ್ ಕುರಿತಾಗಿ ಕೂಡ इधर के एक समझ हमको आना, एक रोशनी हमको आना. ಇದ್ರಿಂದ ನಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು, ಒಂದು ಬೆಳಕು, ಒಂದ್ ನಮಗೆ ಗೊತ್ತಾಗ್ಬೇಕು, ಅರ್ಥ ಆಗ್ಬೇಕು ಇದ್ರಲ್ಲಿ ಏನಂತ. हमको क्या सिखाया मालूम है? ನಮಗೆ ಏನ್ ಹೇಳ್ಕೊಟ್ಟಿದ್ದಾರೆ? परमेश्वर को बोल दो ये काम हो गया तो मैं आपको पैसा दे दूंगा. ದೇವ್ರ ಹತ್ರ ಅರ್ಕೆ ಮಾಡ್ಕೊಳ್ರಿ, ಈ ಕೆಲಸ ಆಗ್ಬಿಟ್ರೆ ನಾನ್ ದುಡ್ಡು ಕೊಡ್ತೀನಿ. हमें वो नहीं है. ಹಂಗಲ್ಲ. हालेलुया. हमको अंडरस्टैंडिंग चाहिए. ನಮಗೆ ಅದು ಅರ್ಥ गुड ಆಗ್ಬೇಕು, अंडरस्टैंडिंग. ಸರಿಯಾಗಿ ಅರ್ಥ ಆಗ್ಬೇಕು. अच्छा समझ, ಸರಿಯಾಗಿ ಅರ್ಥ ಆದ್ರೆ दया, फेवर्स. ದಯೆ ಬಂದ್ಬಿಡ್ತದೆ. You will win favors. ನೀವು ದಯೆನ ಹೊಂದಿಕೊಳ್ತೀರಿ. आमीन. चलो बाइबल में एक वचन हम ध्यान करेंगे, ज्ञान के बारे में. ಜ್ಞಾನದ ಕುರಿತಾಗಿ ನಾವು ನೋಡೋಣ. आमीन. नीति वचन 6 में ಜ್ಞಾನೋಕ್ತಿ 4ರಲ್ಲಿ 6 पढ़ेंगे. 6ನೇ ವಾಕ್ಯವನ್ನ ಓದ್ ನೋಡ್ರಿ. हे आलसी, सीढ़ियों के पास जा, उसके काम पर ध्यान दे और बुद्धिमान हो. देखा, बाइबल बोल रहा है. ಸೋಮಾರಿಯೇ, ಹ್ಮ್. ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಿಳಿದು ನೋಡ್ದೆ ಎಷ್ಟು ಚೆನ್ನಾಗಿದೆ. ಐ ಸೋಮಾರಿಯೇ. ಯಾರು ಹೇಳ್ತಾ ಇರೋದು? ಸಲೋಮನನ್ ಹೇಳ್ತಾ ಇದ್ದಾರೆ. ಇರುವೆಯ ಹತ್ತಿರ ಹೋಗಿ ಅದರ ಹತ್ರ ಹೋಗಿ ಏನ್ ಮಾಡು? ಅದರ ನಡವಳಿಕೆಯನ್ನ ನೋಡಿ ज्ञान कल्तको. जाओ चिट्टी के साथ जाके ज्ञान को सीखो. ಹೋಗು, ಇರುವೆ ಹತ್ರ ಹೋಗಿ ಜ್ಞಾನವನ್ನ ಕಲ್ತ್ಕೋ. योग 28 में लिखा है ज्ञान किधर से भी नहीं मिलेगा, परमेश्वर देता है. ಯೋಬ್ 28ರಲ್ಲಿ ಹೇಳ್ತದೆ, ಜ್ಞಾನವು ಎಲ್ಲಿ ಹುಡುಕಿದ್ರು ಸಿಗಲ್ಲ, ಅದು ದೇವರೇ ಕೊಡುವುದು ಅಂತ. चिट्टी से ज्ञान नहीं है, ಇರುವೆಲೇನ್ ಜ್ಞಾನ ಇಲ್ಲ, चिट्टी का काम में ज्ञान है. ಆದ್ರೆ ಇರುವೆಯ ಕೆಲಸದಲ್ಲಿ ಜ್ಞಾನವಿದೆ. हालेलुया. इसीलिए इधर एक चिट्टी के बारे में थोड़ा मैं लिखा हूँ. ಇರುವೆ ಕುರಿತಾಗಿ ನಾನು ಸ್ವಲ್ಪ ಬರ್ದಿಟ್ಟಿದ್ದೀನಿ. मेरा आत्मा में बहुत इंस्पायर हुआ ये बोलने को. ಇದನ್ನ ಹೇಳೋದಕ್ಕೆ ನನ್ನ ಆತ್ಮದಲ್ಲಿ ಇನ್ಸ್ಪೈರ್ ಆಯ್ತು. इसलिए हेवन लेजी पीपल को हेल्प नहीं करेगा. ಪರಲೋಕ ಸೋಂಬೇರಿಗಳಿಗೆ ಸಹಾಯವನ್ನ ಮಾಡೋದಿಲ್ಲ. अभिवृद्धि होना चाहते हो? ನೀವು ಅಭಿವೃದ್ಧಿ ಆಗ್ಬೇಕಾ? आमीन. अभिवृद्धि होना चाहते हो? ನೀವು ಅಭಿವೃದ್ಧಿ ಹೊಂದ್ಬೇಕಾ? आप एक शार्प हार्ड वर्कर्स होना. ನೀವು ಚುರುಕಾದ ಒಂದು ಶ್ರಮಜೀವಿ ಆಗಿರ್ಬೇಕು. ಸೋಮಾರಿಗಳಿಗೆ ಬೈಬಲ್ ಸಹಾಯ ಇದೆ ನೋಡಿ. ಮಾಡೋದಿಲ್ಲ. ಅಚ್ಚಾ देखो 11ನೇ ವಾಕ್ಯ 9ನೇ ವಾಕ್ಯ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ದೆ, ನಿದ್ರೆಯಿಂದ ಯಾವಾಗ ಇನ್ನು ಸ್ವಲ್ಪ ನಿದ್ರೆ, ಇನ್ನು ಸ್ವಲ್ಪ ಹಂಗೆ ಕೈ ಮುರ್ಕೊಳ್ಳೋಣ, ಇನ್ನು ಕೊಂಚ ನಿದ್ರೆಗಾಗಿ ಮುದ್ರಕೊಳ್ಳೋಣ ಅಂದುಕೊಳ್ಳುವಿಯಾ? ಬಡತನ ಕಳ್ಳನ ಹಾಗೆ ಬರುತ್ತಂತೆ. ಕೊರತೆಯ ಪಂಜುಗಳಂತೆ ಪಂಚುಗಳ್ಳನಂತೆ. ಪಂಜುಗಳ್ಳನಂತೆ ನಿನ್ನ ಮೇಲೆ ಬೀಳುವು. बहुत समय हमें सोचता है दरिद्र शैतान दे रहा है. दरिद्र शैतान नहीं दिया, हमें लेजीनेस दे रहा है. ಅನೇಕ ಸಮಯ ನಾವು ನೆನ್ಸ್ಕೊಳ್ತೀವಿ ದರಿದ್ರವನ್ನ ಸೈತಾನ್ ಕೊಡ್ತಾನಂತ. ದರಿದ್ರವನ್ನ ಸೈತಾನ್ ಕೊಡಲ್ಲ, आप क्या काम करो, स्पीड में करके देखो, आप ऐश्वर्य होते हो. ನೀವ್ ಯಾವ ಕೆಲಸ ಮಾಡ್ತೀರಾ ಅದನ್ನ ಚುರುಕಾಗಿ ಮಾಡಿ ನೋಡ್ರಿ, ನೀವು ಐಶ್ವರ್ಯವಂತರಾಗಿರ್ತೀರಿ. ಅದು ಟ್ಯಾಮ್ರಿ ಎತ್ತಮ್ಮ ಅಂದ್ರೆ ಯಾವುದು ಎಲ್ಲಿ ಏನು ಆಮೇಲೆ फटाफट ಚುರುಕಾಗಿ ಎತ್ತಬೇಕು. देखो चिट्ठी के बारे में मैं लिखा हूँ, थोड़ा टच किया, मैं आपको बोलना चाहता हूँ. ಇರುವೆ ಕುರಿತಾಗಿ ನಾನು ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ. क्योंकि ये बाइबल में नहीं लिखा है, रिसर्च कर किया ना, थोड़ा उसमें लेके आपको शिक्षा दे रहा हूँ. ಅದ್ರ ಕುರಿತಾಗಿ ರಿಸರ್ಚ್ ಮಾಡಿದಾಗ ಅದು ತಿಳಿದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. क्योंकि हम बहुत कुछ ये चिट्ठी से हम ले सकते हो. ಅನೇಕ ಕಾರ್ಯವನ್ನ ನಾವು ಇರುವೆಯಿಂದ ಕಲ್ತ್ಕೋಬಹುದಾಗಿದೆ. फर्स्ट एंट इज अ सेल्फ मोटिवेटेड, खुद मोटिवेट होता है. ಅದು ತನ್ನನ್ನೇ ತಾನು ಪ್ರೇರೇಪಿಸಿಕೊಳ್ತದೆ. उठो पढ़ो बोलने वाला नहीं चाहिए उसको. ಅದಕ್ಕೆ ಯಾರನ್ನು ಎದ್ದೋ ಮಾಡು ಅಂತ ಹೇಳೋದಿಲ್ಲ. ಅದು आपका अंदर आना है. मैं जीतना आपका अंदर आ गया तो आपको कोई भी रोकने को नहीं होगा. ನಾನ್ ಜಯಿಸ್ಬೇಕು, ನಾನ್ ಮೇಲೆ ಬರ್ಬೇಕು ಅಂತ ನಿಮ್ ಒಳಗಡೆನೆ ಅದು ಬರ್ಬೇಕು. आपके अंदर आने दो यीशु मसीह का नाम में. हालेलुया. सेल्फ मोटिवेटेड, ತನ್ನನ್ ತಾನೇ ಬಲಪಡಿಸ್ಕೊಂಡು ಹೇಳ್ಬೇಕು. उसको खुद मोटिवेट होता है. ಅದು ತಾನೇ ಎದ್ದೇಳುತ್ತೆ. दावीद बोलता है, ए मेरा मन,
ಅದರಿಂದ ದಾವಿದನು ಹೇಳ್ತಾನೆ, ನನ್ನ ಮನವೇ आमीन ಹೀಗೆ ವ್ಯಥೆ ಆಮೀನ್ ಪಡೋದು ಏಕೆ? ನನ್ನ ಮನವೇ ಹೀಗೆ ವ್ಯಥೆ क्यों ಪಡುವುದು चिंता ಏಕೆ? करते हो? ಯಾಕೆ ಹೀಗೆ ವ್ಯಥೆ ಪಡುತ್ತೀಯಾ? परमेश्वर पर आशा करो। ದೇವರ ಮೇಲೆ ಭರವಸೆ ಉಳ್ಳವನಾಗಿರು. खुद खुद मोटिवेट होना, ತನ್ನ ಮನವನ್ನ ತಾನು आपका माइंड को बोलना ज्यादा ನಿಮ್ಮ ಮೈಂಡಿಗೆ ನೀವು ಏನೋ ಹೇಳ್ಕೋಬೇಕಾಗ್ತದೆ. ಗೊತ್ತಿಲ್ಲ, ಬದುಕಕ್ಕೆ ಇಷ್ಟ ಇಲ್ಲ ಬದುಕಕ್ಕೆ ಇಷ್ಟ ಇಲ್ಲ, ದೇವನನ್ನ ಬದುಕಿಸುವನು ದೇವನನ್ನ ಬದುಕಿಸುವನು। ಆಮೆನ್. ಸೆಲ್ಫ್ ಮೋಟಿವೇಟ್ ಹೋನಾ ಯೇಸು ಮसीह का नाम में। ನಿಮ್ಮಿಂದಲೇ ನೀವು ಪ್ರೇರೇಪಿತರಾಗಬೇಕು, ನಿಮ್ಮಂದೇ ನೀವು कितना बार चर्च को देख के बोल रहा हूँ, भर्ती हो जाएगा, समृद्धि हो जाएगा, जरूर आमीन, जगह ही नहीं रहेगा। मैं बोलते रहता हूँ यीशु ಎಷ್ಟೋ मसीह का ಬಾರಿ नाम में। ನನ್ನೊಳಗೆ ಹೇಳ್ಕೊಳ್ತೇನೆ, ಚರ್ಚ್ ತುಂಬುತ್ತೆ, ಭರ್ತಿ ಆಗ್ತದೆ, ತುಂಬಿ I will ಒಳಗಿರುತ್ತೆ. never be the same। ನಾನು ಸೇಮ್ ಒಂದೇ ರೀತಿಯಾಗಿ ಇರೋದಿಲ್ಲ, दिन भर दिन बढ़ते ನಾನು जाऊंगा। ದಿನೇ ದಿನೇ ಬೆಳಿತಾ सेल्फ ಹೋಗ್ತೇನೆ. देखो, इधर से मैं सीखा ನೋಡಿ, ನಾನು ಇಲ್ಲಿಂದ ಕಲ್ತಿದ್ದೀನಿ. ये मैसेज को देखते ही आमीन। देखो सेल्फ वो चिट्ठी क्या करता है, चिट्ठी को आप लाइन में जाते रहते हैं ना, ನೋಡಿ, ಇರುವೆಗಳು ಒಂದು ಸಾಲಲ್ಲಿ ಹೋಗ್ತಾ ಇರ್ತದೆ, एक मारो उसको, एक को मार दो, ಒಂದನ್ನ ಸಾಯಿಸ್ತ್ರಿ, बाकी लोग जाते ही रहता है। ಆದ್ರೂ ಕೂಡ ಮಿಕ್ಕಿದ ಅದ್ರ ಲೈನ್ ಅಲ್ಲಿ ಅದು ಹೋಗ್ತಾನೆ ಇರ್ತದೆ. देखा आप, ನೋಡಿದೀರಾ? हमको किधर टाइम है ನಿಮಗೆ सभी ಟೈಮ್ देखने ಇಲ್ಲ ಅದನ್ನೆಲ್ಲ ಗಮನಿಸೋದಕ್ಕೆ. का। हालेलुया। बाद में उठा के लेके चले जाते ಆಮೇಲೆ ಆ ಸತ್ತಿರೋದನ್ನು ಕೂಡ ಎತ್ಕೊಂಡು ಹೋಗ್ತಾ ಇರ್ತವೆ. हैं। बाद में ऐसे छोड़ दो, वो कूद ऐसे से करके बाद में वही उठ के चले जाते हैं। ನೋಡಿ, ಅದನ್ನೇನಾದ್ರು ಸುಮ್ನೆ ಹೊಡೆದ ಹಂಗೆ ಬಿಟ್ಟಿರಿ, ಅದು ಹಾಗೆ ಬಿದ್ದಿರ್ತದೆ. कोशिश करता है, ಆನಂತರವಾಗಿ कोशिश करता है। ಅದ್ ಬಿದ್ದಿದ್ದೀನಿ ಅಂತ ಹಂಗೆ ಸತ್ತು ಹೋಗೋದಿಲ್ಲ, ತಾನು ಬಲಪಡಿಸ್ಕೊಂಡು ತಾನು ತಿರುಗಿ ಎದ್ದು ಅದೇ ಲೈನ್ ಅಲ್ಲಿ ಹೋಗುತ್ತೆ. कॉकरोच को देखा आप, ಕಾಕ್ರೋಚ್ ನೋಡಿದಿರಾ? मत मारो, उल्टा कर दो बस। ಅದನ್ನೇನ್ ಸಾಯಿಸೋದ್ ಬೇಡ, ಈ देखा आप, ಜಿರ್ಲೆನ ಉಲ್ಟಾ ಮಾಡಿ ನೋಡ್ರಿ, क्या करेगा वो? ಅದೇನ್ ಮಾಡ್ತದೆ? इतना ही फिनिश। ಅದು ಎದ್ದೇಳೋದಕ್ಕೆ ಪ್ರಯತ್ನ ಮಾಡ್ತದೆ, कोशिश करते रहेगा ना, ಅದು ಪ್ರಯತ್ನ ಮಾಡ್ತಾನೆ ಇರ್ತದೆ टच करते ತಿರುಗೋದಕ್ಕೆ. पकड़ देगा वो, ಏನಾದ್ರೂ ಸಿಕ್ಕಿದ ತಕ್ಷಣನೇ ಹಾಗೆ ಟರ್ನ್ ಆಗುತ್ತೆ, क्योंकि वेट कर रहे हो, ಅದು ಕಾಯ್ತಾ ಇರ್ತದೆ. आने दो, ಏನಾದ್ರೂ पकड़ ಸಿಕ್ಕಿ देंगे। ಹಾಗೆ ಇಟ್ಕೊಂಡು, वैसे ही स्पिरिट में हम ऐसे स्ट्रांग होना, ಹಾಗೇನೆ कुछ spirit वचन आने दो, ಏನಾದ್ರು कुछ ವಚನ- प्रॉमिस आने दो, ಏನಾದ್ರು promise पकड़ना ಬರ್ಲಿ, यीशु मसीह का ಹಾಗೆ नाम। ಇಟ್ಕೊಂಡ್ಬಿಡ್ತೇನೆ ನಾನು. हालेलुया। सेल्फ मोटिवेट, ತನ್ನ ತಾನೇ ಮೋಟಿವೇಶನ್ सेल्फ मोटिवेट। ತನ್ನೊಳಗೆ इसलिए आप अभिवृद्धि होना चाहते हो, ನೀವು ಅಭಿವೃದ್ಧಿ ಆಗ್ಬೇಕಾ, फाइनेंस में बढ़ना चाहते हो, ಫೈನಾನ್ಸ್ ಅಲ್ಲಿ ಬೆಳಿಬೇಕಾ, आरोग्य में अच्छा होना चाहते हो, ಆರೋಗ್ಯದಲ್ಲಿ ಚೆನ್ನಾಗಿರ್ಬೇಕಾ, आपको खुद बोलना सीखना, ನಿಮ್ಮೊಳಗೆ ನೀವು ಅದನ್ನ ಸಂತೈಸೋದನ್ನ ಕಲ್ತ್ಕೊಳ್ರಿ, जरूर ಅದನ್ನ मदद करने ಎದ್ದೇಳಿಸಿ. को आएगा। ನನಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ, जरूर मैं ऐसा नहीं रहूंगा। ನಾನು ಖಂಡಿತ ನಾನು ಈ ರೀತಿಯಾಗಿ ಇರೋಳಲ್ಲ. इसे भी बोलना, किधर चर्च में नहीं है, घर में, रोड में, हमें कैसे दुख होता है ना, आंख में पानी आता है, मुंह खोल के सेल्फ मोटिवेट हो जाओ। ಆದ್ರಿಂದ ಇದನ್ನ ಹೇಳ್ತಾ ಇರ್ಬೇಕು, ಬರೀ ಚರ್ಚಲ್ಲೆಲ್ಲ, ನಿಮ್ಮ ಮನೇಲಿ ಇರ್ಬೇಕಾದ್ರೆ, ಹೋಗುವಾಗ ಬರುವಾಗ ನಿಮ್ಮ ಒಳಗಡೆಯಿಂದ ನೀವು ಆ ರೀತಿ ನಿಮಗೆ ನೀವು ಮಾತಾಡೋದನ್ನ ಕಲ್ತ್ಕೋಬೇಕಾಗ್ತದೆ. सेकंड बहुत अच्छा है, अंडरस्टैंड्स द सीजन, उसको सीजन मालूम है। ಅದು ತನ್ನ ಸೀಸನ್ ನ ಕಂಡುಕೊಳ್ತದೆ. चिट्टी को मालूम है कब बारिश आता है, कब धूप आता है, उसको मालूम है। ನೋಡಿ, ಆ ಇರುವೆಗೆ ಗೊತ್ತು ಯಾವಾಗ ಚಳಿಗಾಲ ಬರ್ತದೆ, ಮಳೆಗಾಲ ಬರ್ತದೆ ಅಂತ ಹೇಳಿ. इसीलिए समर में क्या करेगा, ಅದು ಏನ್ ಮಾಡ್ತದೆ, ಬೇಸಿಗೆ ಕಾಲದಲ್ಲಿ बहुत काम करता है, ಆ ಸಮಯದಲ್ಲಿ ಅಧಿಕವಾಗಿ ಕೆಲಸ ಮಾಡ್ತದೆ, सेव करता ಅದು है। ಸೇವಿಂಗ್ ಮಾಡ್ತದೆ. परमेश्वर आमीन योसेफ के द्वारा बात किया, ದೇವರು ಯೋಸೇಫನ ಮುಖಾಂತರವಾಗಿ ಮಾತಾಡ್ತಾರೆ. फारून को बोल रहा है ಫಾರೋನನ್ಗೆ ಹೇಳ್ತಾರೆ, 7 years। 7 ವರ್ಷಗಳು इसलिए अभी बहुत पैसा आपको जीवन में भाग रहा है, ಈಗ ನಿಮ್ಮ ಕೈಲಿ ದುಡ್ಡು ಓಡಾಡ್ತಾ ಇದೆಯಾ, परमानेंट नहीं रहेगा। ಅದು अच्छे से ಪರ್ಮನೆಂಟ್ सुनो। ಆಗಿ ಇರೋದಿಲ್ಲ, ಸ್ವಲ್ಪ ಯೋಚಿಸ್ರಿ. वो एक एज है, इतना ही ಒಂದ್ ಏಜ್ ವರೆಗೂ ಬರ್ತದ ಅಷ್ಟೇನೆ. फटाफट आते रहेगा। ಈಗ ಒಂದ್ ಏಜ್ ಅಲ್ಲಿ ಬರ್ತಾನೆ ಇರ್ತದೆ, ಬರ್ತಾನೆ ಬಂದ್ಬಿಡ್ತಪ್ಪ ಇರ್ತದೆ. ದುಡ್ಡು, ನೀನ್ ಯಾವ ಕೊರತೆ ಇಲ್ಲ ಅದನ್ನ ಸರಿಯಾಗಿ ನೀವು ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ಯಾವತ್ತೂ ಅದು ಬರಲ್ಲ। ಒಂದು ಕಾಲದಲ್ಲಿ ಬರ್ತಾನೆ ಇರ್ತದೆ, ಅದ್ ಸರಿಯಾಗಿ ಉಪಯೋಗಿಸಿಲ್ಲ ಅಂತಂದ್ರೆ ನಿಂತೋಗ್ತದ ಅದು. इसलिए परमेश्वर फारून को दिखा रहा है, ಫಾರೋನ್ಗೆ ತೋರಿಸ್ತಾರೆ 7 गाय को दिखाया, 7 ಹಸುಗಳನ್ನ अच्छा ತೋರಿಸ್ತಾರೆ. मोटा मोटा गाय, ಅದು ಒಳ್ಳೆ ದಷ್ಟಪುಷ್ಟವಾದಂತ ಹಸುಗಳು. आमीन। बाद में देखा फिर से दूसरा एक 7 आ रहा है, ಆ ನಂತರವಾಗಿ ಇನ್ನ 7 ವರ್ಷ ಬರ್ತಾ ಇದೆ. वो आके इसको ये गाय को खा रहा है। ನೋಡಿ, ಆ ಬಡಕಲಾದಂತ ಹಸುಗಳು ಬರ್ತದೆ, ಅದು ಈ ದಷ್ಟಪುಷ್ಟಿಯಾಗಿದ್ದಂತ ಹಸುಗಳನ್ನ ನುಂಗುತ್ತೆ. फिर से आमीन वो क्या है, वो पत्ता बढ़ता है, वो 7 ಇದು ಬಿಡುತ್ತೆ, ತನೆಗಳು ಬಿಡುತ್ತೆ, फिर से 7 आएगा, उसको खाएगा। ನಿರ್ಬಲವಾಗಿರುವಂತವು ಬಂದು ಬಲವುಳ್ಳದನ್ನ ನುಂಗಿ ಹಾಕ್ತವೆ. कितने लोग पढ़ा है आप, फारून डिस्टर्ब हो जाते हैं, क्या है ड्रीम,
ಈ ಪಾರನ್ಗೆ ಡಿಸ್ಟರ್ಬ್ ಆಗುತ್ತೆ, ಏನಪ್ಪ ಈ ಕನ್ಸು, छोड़ो कुछ भी नहीं है। ಏನು ಇಲ್ಲ ಅಂತ एक ड्रीम ಅನ್ಕೊಳ್ತಾನೆ. फिर से आ रहा तो ಒಂದು आपको वार्निंग कर रहा है, आप उसमें कुछ सीखना है। ಒಂದು ಕನಸು ತಿರುಗಿ ತಿರುಗಿ ಬರುತ್ತೆ ಅಂದ್ರೆ ನೀವು ಎಚ್ಚರಗೊಳ್ಬೇಕು, ನಿಮಗೆ ಎಚ್ಚರಿಸಕ್ಕೆ ಬರ್ತಾ ಇರೋದದು. इसीलिए यूसुफ को बुलाता है, ಏಸೆಫನ ಕರೀತಾನೆ. क्योंकि यूसुफ उसको ड्रीम का अर्थ बोलता है। ಏಸೆಫನ್ ಬಂದು ಅದ್ರ ಅರ್ಥವನ್ನ ತಿಳಿಸ್ತಾನೆ. क्या बोलेगा? ಏನ್ ಹೇಳ್ತಾನೆ? 7 years 7 ವರ್ಷಗಳ ಕಾಲ ಆಶೀರ್ವಾದದ ವರ್ಷಗಳಾಗಿರ್ತದೆ. blessing year, ಅದು ಆಶೀರ್ವಾದದ next ವರ್ಷಗಳು. अकाल आ रहा है, ನೆಕ್ಸ್ಟ್ ಬರಗಾಲ ಬರ್ತಾ ಇದೆ. इसलिए परमेश्वर को 7 years bless करेगा। ಅದರಿಂದ 7 ವರ್ಷ ನಿನ್ನನ್ನು ಆಶೀರ್ವದಿಸ್ತಾರೆ. नेक्स्ट आमीन अकाल आएगा। ನೆಕ್ಸ್ಟ್ ಬರಗಾಲ ಉಂಟಾಗ್ತದೆ. पारून बहुत अच्छा ज्ञान का व्यक्ति, ಆದ್ರೆ ಪಾರೋನ್ ನಾನು ನಿಜವಾಗ್ಲೂ ಜ್ಞಾನದ ವ್ಯಕ್ತಿನೇ. ड्रीम बोल दिया बहुत अच्छा है, ले लो एक माला, जाओ जेल को नहीं बोला। ನೋಡಿ ಕನ್ಸನ ಅರ್ಥವನ್ನ ಹೇಳ್ದೆ, ತಗೋ ನಿನಗೊಂದ್ ಸನ್ಮಾನ, ತಿರುಗಿ ಹೋಗು, ನೀನ್ ಜೈಲಲ್ಲೇ ಇರು ಅಂತ ಹೇಳಿಲ್ಲ. उसको ही पकड़ दी। ಅವನನ್ನ ಹಿಡ್ದ. अभी अकाल को बचना तो हम क्या करें? ಈಗ ನಾವು ಆ ಬರಗಾಲದಿಂದ ತಪ್ಪಿಸಿಕೊಳ್ಬೇಕಂದ್ರೆ ನಾವು ಏನನ್ನ ಮಾಡ್ಬೇಕು? 7 लाभ आ रहा है ना, 5 टाइम्स सेव करो। ಆಗ ಏಸೆಫನ್ ಒಂದು ಐಡಿಯಾ ಕೊಳ್ತಾನೆ. 7 ವರ್ಷ ಸಮೃದ್ಧಿಯಾಗಿ ಬರುತ್ತಲ್ಲ, ಅದ್ರಲ್ಲಿ 5 ವರ್ಷದ ಕಾಲ ಅದನ್ನ ಸೇವ್ ಮಾಡಿಡು. हालेलुया। इसलिए आपको भी हमारे चर्च से शावर्स ऑफ ब्लेसिंग फाइनेंस के बारे में इतना बोल रहा, तो जरूर बहुतों को फाइनेंस आ रहा है, ನಿಮ್ಮ ಮೇಲೆ जरूर आएगा। ಸಭೆ ಮುಖಾಂತರವಾಗಿ ಆಶೀರ್ವಾದದ ಮಳೆ ಬರ್ತದೆ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಮೇಲೆ ಮಳೆ ಸುರಿತದೆ. आई मीन ऐसा आएगा जरूर, ಅದು ಖಂಡಿತ ಬರ್ತದೆ. और उसको आप स्टीक से हैंडल नहीं किया तो ಅದನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ठीक ಬಂದಿಲ್ಲ ಅಂದ್ರೆ, जगह में किधर देना किधर नहीं देना आपको मालूम हो गया तो ಆ ಹಣವನ್ನ ಎಲ್ಲಿ ಕೊಡ್ಬೇಕು, ಎಲ್ಲಿ ಮಾಡ್ಬೇಕು, ಇಡ್ಬೇಕು ಅನ್ನೋದು ನಿಮ್ಗೆ क्या ಗೊತ್ತಿಲ್ಲ ಅಂದ್ರೆ, बीज है क्या फल है आपको मालूम हो गया तो ಯಾವ್ದು ಬೀಜ, ಅದ್ರಲ್ಲಿ ಯಾವ್ದು ಹಣ್ಣು, ಎಷ್ಟು ಹಣ್ಣು ಇದೆ, ಎಷ್ಟು ಬೀಜ ಇದೆ ಅಂತ ಗೊತ್ತಿಲ್ಲ ಅಂದ್ರೆ, ಮೂಸಂಬಿ बीज के साथ खाया आप ಆರೆಂಜ್ ನ ನೀವು ಬೀಜದ ಸಮೇತ ತಿಂದ್ ನೋಡ್ರಿ. ತಿಂದಿರ್ತೀರಾ? ಕಳಂಗ್ರ ತಗೊಳ್ಳಿ, ಕಳಂಗ್ರಲ್ಲಿ ಒಂದ್ ಹಣ್ಣಿಗೆ ಒಂದ್ ಬೀಜ ಅಲ್ಲ, 100 500 ಬೀಜ ಇಟ್ಟಿದ್ದಾರೆ ದೇವ್ರು. ವಾಟರ್ ಮೆಲನ್ಗೆ ಏನಕ್ಕೆ ಬೀಜ ಇಟ್ಟು ದೇವ್ರು? ನೀನ್ 4 ಮಿಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 ಇರುತ್ತೆ. ಹಲ್ಲೆಲೂಯಾ. ಅದನ್ನ ಜ್ಞಾನವಾಗಿ ಯೂಸ್ ಮಾಡು ಅಂತ. बीज के साथ फल खाओ, ಬೀಜದೊಂದಿಗೆ ಹಣ್ಣನ್ನ ತಿನ್ರಿ. ऑरेंज मूसंबी कैसा रहेगा? ऐसा आता है ना, ಕಹಿ ಇರ್ತದಲ್ಲ, ಅದನ್ನ ತಿನ್ನುವಾಗ ಬಾಯೆಲ್ಲ ಕಸರೆ ಹೊಡಿತದೆ. क्योंकि बट वो बीज को निकाल के खाओ, ಆ ಬೀಜವನ್ನ ಸಪರೇಟ್ ಮಾಡಿ ತಿಂದ್ರೆ ಅಷ್ಟು ರುಚಿಯಾಗಿರ್ತದೆ. इसलिए फाइनेंस बहुत लोग को क्यों कांटा जैसा लग रहा है मालूम है? ಯಾಕೆ ಅನೇಕರಿಗೆ ದುಡ್ಡು ಕಹಿ ಆಗಿದೆ ಅಂತಂದ್ರೆ, बीज के साथ खा रहे हो, ಅದ್ರಲ್ಲಿರೋ ಬೀಜ ಸಮೇತ ತಿಂದಿದ್ದೀರಾ. बीज को निकालना, ಬೀಜವನ್ನ ಸಪರೇಟ್ ಮಾಡಿ क्या पैसा सेव करना, ಯಾವ್ದನ್ನ ಸೇವ್ क्या ಮಾಡ್ಬೇಕಿತ್ತು, पैसा राज में डालना, ಯಾವ ಹಣವನ್ನ ದೇವ್ರ ರಾಜ್ಯಕ್ಕೆ ಕೊಡ್ಬೇಕು. ये अच्छा जवानी जीवन में आप सीखिया तो ಈ ಯೌವನದ ಈ ಬರುವಂತ ಸಮಯದಲ್ಲೇನೆ ನೀವು ಇದನ್ನ ಸರಿಯಾಗಿ नेक्स्ट एक ಕಲ್ತ್ಕೊಂಡ್ರೆ एज आएगा, ನೆಕ್ಸ್ಟ್ ಒಂದ್ ಏಜಿಗೆ ಹೋಗ್ತೀರಿ, किसी के साथ आप भीख नहीं मांगे, ಯಾರ ಹತ್ರನು ಹೋಗಿ ನೀವು ಭಿಕ್ಷೆ ಬೇಡೋದಿಲ್ಲ. ये सच है। ಇದು ಸತ್ಯ. I mean 7 है, बट 2 ही मेरे को बहुत टच किया। मैं हिंदी सर्विस में प्रीच किया हूँ, बट आपको फिर से बोलना चाहता हूँ। 7 ವಿಷಯಗಳಿದೆ, ಅದರಲ್ಲಿ ಇದು 2 ಬಹಳ ಚೆನ್ನಾಗಿದೆ ಅಂತ ನಾನು ಹೇಳಿದ್ದೀನಿ. इसीलिए टाइम, सोइंग, ಬಿತ್ತನೆ, रेपिंग, ಕೊಯ್ಯುವಿಕೆ. अच्छा आरोग्य, अभी कुछ पेन नहीं, सुबह उठ रहे हो दांत का दर्द नहीं, हेड पेन नहीं है, बॉडी पेन नहीं है, बैक पेन नहीं है, लेग पेन नहीं है, बोन्स पेन नहीं है, धन्य है। हालेलुया। ನೀವು ಬೆಳಗ್ಗೆ ಎದ್ದೇಳ್ತೀರಾ, ನಿಮಗೆ ಕಾಲ್ ನೋವಿಲ್ಲ, ಕೈ ನೋವಿಲ್ಲ, ಹಲ್ ನೋವಿಲ್ಲ, ತಲೆ ನೋವಿಲ್ಲ, ಬೆನ್ನು ನೋವಿಲ್ಲ, ಏನು ನೋವಿಲ್ವಾ, ನೀವು ಧನ್ಯರು, ಥ್ಯಾಂಕ್ ಯು ಭಾಗ್ಯವಂತರು. ಈ ಆರೋಗ್ಯ ನಾನು ಹಂಗೆ ಏನ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕು. ಆಮೆನ್. हालेलुया। हालेलुया। इसीलिए टाइम एक बीज है, ಅದರಿಂದ ನನ್ನ ಸಮಯ ಒಂದು ಬೀಜವಾಗಿದೆ. रोशनी आ रहा है? हालेलुया। हालेलुया। थैंक यू लॉर्ड। आज कुछ दर्द नहीं है, बहुत एनर्जेटिक में, बहुत खुशी में उठा हूँ मैं। अच्छा है 2 घंटा 2.5 hours आपका राज के लिए मैं बीज डालूंगा। ಬೆಳಗ್ಗೆ ಎದ್ದೇಳುವಾಗ್ಲೇ ಯಾವ ನೋವು ಇಲ್ಲ ಅಂತಂದ್ರೆ ದೇವರಿಗೆ ಸ್ತೋತ್ರ ಮಾಡಿ, ಅಪ್ಪ ದೇವರೇ ಇವತ್ತು ಯಾವ ನೋವು ಇಲ್ದೇನೆ ನಾನು ಶಾರೀರಿಕವಾಗಿ ಸುಖವಾಗಿ ಎದ್ದಿದ್ದೀನಿ, ಇವತ್ತು ನಾನು ಒಂದು 2 ಅವರ್ ದೇವರೇ ನಿನ್ನ ಸಮ್ಮುಖದಲ್ಲಿ ಕೊಡ್ತೇನೆ. एक टाइम ज्यादा रहेगा, ಒಂದು ಸಮಯ ಟೈಮ್ ತುಂಬಾ ಇರ್ತದೆ. बाइबल पढ़ने से भी फायदा नहीं, मैसेज सुनने से फायदा नहीं। ನೋಡಿ ವಯಸ್ಸಾಗಿರ್ತದೆ, ಅವಾಗ ನೀವು ಬೈಬಲ್ ಓದ್ರು ಮೆಸೇಜ್ ಕೇಳಿದ್ರು ನಿಮ್ಗೆ ಏನು ಪ್ರಯೋಜನ ಇರಲ್ಲ, क्योंकि ट्रेन चलेगी। ಟ್ರೈನ್ ಹೋಗಿರ್ತದೆ. लॉर्ड अभी मेरे को बहुत टाइम में बाइबल पढ़ूंगा, आपका ये बात कोई भी नहीं सुनेगा। ಅಪ್ಪ ಇವಾಗ ಒಳ್ಳೆ ಸಮಯ ಇದೆ, ನಾನು ಬೈಬಲ್ ಓದ್ತೀನಿ ಅಂತಂದ್ರೆ ನಿಮ್ ಮಾತನ್ನ ಯಾರು ಕೇಳೋದಿಲ್ಲ. अभी ये जवानी में आपका लैंग्वेज बहुत फायर है,
ಈಗ ನಿಮ್ಮ ಯೌವನದಲ್ಲಿ ನಿಮ್ಮ ಭಾಷೆ ಬಹಳ ಪವರ್ 80 ಆಗಿರ್ತದೆ. एज में आपका इंग्लिश यूज नहीं होगा। 80 ವರ್ಷದಲ್ಲಿ ನಿಮ್ಮ ಇಂಗ್ಲಿಷ್ ಏನು ಪ್ರಯೋಜನ ಇಲ್ಲ. रोशनी की मालूम नहीं। आमीन। एनर्जी, ಟೈಮ್, मनी, ಹಣ परमानेंट ಪರ್ಮನೆಂಟ್ ಎಲ್ಲ ಆಗಿರ್ತದೆ. परमानेंट ಪರ್ಮನೆಂಟ್ ಆಗಿರ್ತದೆ. देखो एक बहुत ಸೇವ್ ಅಪ್ಪ ಪಾಸ್ಟರ್ ಬಿಟ್ಟು ಸೇವ್ ಮಾಡ್ಬೇಕು, ಇನ್ಮೇಲೆ ಯಾವ್ದು ಕೊಡಬೇಡಪ್ಪ ಎಲ್ಲ ಸೇವ್ ಮಾಡೋಣ। ಸೇವ್ ಮಾಡೋ ತಕ್ಷಣನೇ ಮೊದಲು ಯಾವ್ದನ್ನು ಎಲ್ಲೂ ಬಿಚ್ಚಲ್ಲ, ನಾನು ಸೇವ್ ಮಾಡ್ತೀನಿ ಆ ರೀತಿಯಾಗಿ ಹೋಗ್ಬೇಡ್ರಿ. सैतान का फोकस आपका सैलरी के ऊपर नहीं है। अच्छे से सुनो। ಸೈತಾನಿನ ಫೋಕಸ್ ನೀವು ದುಡ್ಡು ಇಟ್ಕೊಂಡಿದ್ದೀರಲ್ಲ, ನಿಮ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅದ್ರ ಮೇಲೆ ಅಲ್ಲ. सैतान का फोकस आपका सैलरी के ऊपर नहीं है। ಸೈತಾನಿನ ಫೋಕಸ್ ಬಂದು ನಿಮ್ಮ ಸ್ಯಾಲ್ರಿ ಮೇಲೆ ಇಲ್ಲ, आपका सेविंग के ऊपर। ನಿಮ್ಮ ಸೇವಿಂಗ್ ನೀವೆಲ್ಲಿ ಸೇವ್ ಮಾಡ್ತಿದ್ದೀರಾ ಅದ್ರ ಮೇಲೆ ಇದೆ. उसको प्रोटेक्ट करना चाहते हो, ನೀವು ಸೇವ್ ಮಾಡಿರ್ತಿರಲ್ಲ ಅದನ್ನ ಸುರಕ್ಷಿತವಾಗಿ वो ಇಟ್ಕೋಬೇಕಾ, बढ़ाना चाहते हो, ಅದನ್ನ ಬೆಳೆಸ್ಕೋಬೇಕಾ, उसको अच्छा प्रोटेक्शन करना मालूम होना। ಸೇರ್ಸ ದೊಡ್ಡದಲ್ಲ, ಅದನ್ನ ಯಾವ ರೀತಿಯಾಗಿ ಸುರಕ್ಷಿತವಾಗಿ ಇಡ್ತೀರಾ ಅದು ದೊಡ್ಡದು. ಅದನ್ನ ಸೇಫ್ಟಿ ಆಗಿ ಇಟ್ಟಿದ್ದೀರಾ. क्योंकि ये दुनिया में चोर है। ಈ ಲೋಕದಲ್ಲಿ ಕಳ್ಳನಿದ್ದಾನೆ. वो चोर कौन है? सैतान है। ಆ ಕಳ್ಳ ಯಾರು? ಸೈತಾನನು. पाड़े ಒಂದು ಒಳ್ಳೆ ನಮ್ ಬಂದ್ಬಿಡ್ತಪ್ಪ रियल हुआ। एक आई मीन हमारे इंडिया आदमी ने एक साक्षी बोला, एक टीचर कितना 80 लाख वो सेव करके रखा था। ಒಬ್ಬ ಟೀಚರು 80 ಲಕ್ಷವನ್ನ ಸೇರ್ಸಿಟ್ಟಿದ್ರು. एक रॉन्ग फोन। ನೋಡಿ ಅವ್ರ ಜೀವಮಾನದಲ್ಲೆಲ್ಲ ದುಡ್ಡು ತಿಂಗಳ ಬರುತ್ತಲ್ಲ, ಆ ದುಡ್ಡನ್ನೆಲ್ಲ ಬ್ಯಾಂಕ್ ಅಲ್ಲಿ ಹಂಗ ಹಾಕಿಟ್ಟಿದ್ರು. ऐसा किया चले गया। ಒಂದು ಫೋನ್ ಬಂತು, ಅದ್ರಲ್ಲಿ OTP ನ ಹೇಳಿದ್ರ ಅಷ್ಟೇನೆ 80 ಲಕ್ಷ ಏನೋ ಅದು ಹಾಗೆ ಹೊರಟೋಯ್ತು. साइबर क्राइम में आई मीन 10 मिनट्स में कितना लैक्स आज चोरी हो रहा है मालूम है? ಇವತ್ತು ಸೈಬರ್ ಕ್ರೈಮ್ ಅಂದ್ರೆ ಈ ಫೋನ್ ಮುಖಾಂತರ ಬರ್ತಾ ಇದೆಯಲ್ಲ, ಇದರಲ್ಲಿ 10 ನಿಮಿಷಕ್ಕೆ ಒಂದ್ಸರಿ ಎಷ್ಟೋ ಜನ 10 ನಿಮಿಷದೊಳಗೆ ಎಷ್ಟೋ ಜನ ಯಾಮಾರ್ತಾ ಇದ್ದಾರೆ. ಓ ಚೀಟಿಂಗ್ हो रहा है। ಇವತ್ತು ಬಹಳ ನಾವು ಬಹಳ ಹುಷಾರಾಗಿರ್ತೀವಿ, ಕಳ್ಳನ ಅಥವಾ ನೀವು ತಪ್ಪಿಸ್ಕೊಳಕ್ ಆಗಲ್ಲ। ನೀವು ಮೊಬೈಲ್ ಹುಷಾರಾಗಿದ್ದೀರಾ, ಬೇರೆ ಕಡೆ ತಾನೆ। इसीलिए हमको चर्च में आपको क्या कर रहा है, आपको सिखा रहा है। ಸಭೆಯಲ್ಲಿ ಏನ್ ಮಾಡ್ತಾ ಇದೀವಿ? ನಿಮಗೆ ಕಲಿಸ್ಕೊಡ್ತಾ ಇದೀವಿ। हालेलुया, हालेलुया, प्रेज द लॉर्ड। इसलिए आमीन, ज्ञान वो क्या करेगा? सीजन को मालूम होना। ಸೀಸನ್ ಏನಂತ ಗೊತ್ತಿರ್ಬೇಕು ನಮಗೆ. ಚೆನ್ನಾಗಿ ದುಡ್ಡು ಓಡಾಡ್ತಿದಪ್ಪ ಕೈಯಲ್ಲಿ, ಯಾವಾಗ್ಲೂ ಓಡಾಡ್ಬೇಕಂದ್ರೆ ಅದಕ್ಕೇನೆ ಜ್ಞಾನ ಬಹಳ ಮುಖ್ಯ। ಪ್ರೈಸ್ ದ ಲಾರ್ಡ್। ಯಾವಾಗ್ಲೂ ದುಡ್ಡು ಬರೋ ತರ ಇರ್ಬೇಕು, ಆದ್ರೆ ಅದಕ್ಕೆ ಬರ್ಬೇಕಂದ್ರೆ ಜ್ಞಾನ ಬೇಕು ನಮಗೆ। इसीलिए 10 में ಅದರಿಂದ 10ರಲ್ಲಿ 1 रुपए दे दिया तो 1 ರೂಪಾಯಿ ದೇವ್ರಿಗೆ ಕೊಟ್ರೆ 9 रुपीस पवित्र होता है। 9 ರೂಪಾಯಿ ಅದು ಪರಿಶುದ್ಧ ಆಗ್ತದೆ। पवित्र पैसा शैतान टच करने का नहीं होगा। ಪರಿಶುದ್ಧವಾದ ಹಣವನ್ನ ಸೈತಾನ್ ಮುಟ್ಲಿಕ್ಕೆ ಆಗೋದಿಲ್ಲ। वो सेविंग करते हो ना आप, ನೀವು ಸೇವಿಂಗ್ ಮಾಡ್ತಿರಲ್ಲ, वो बढ़ते जाएगा। ನೋಡಿ ಆ ಪರಿಶುದ್ಧವಾಗಿ ದೇವ್ರ ಕೈ ಇರುತ್ತಲ್ಲ, ಆ ಹಣ ಬೆಳಿತಾನೆ ಇರ್ತದೆ। एक वचन पढ़ के मैं स्टॉप करता हूँ। भजन संगीता 37, ಕೀರ್ತನೆ 39। ಅದಕ್ಕೆ ನಮ್ಮ ಸಭೆಗೆ ನಿಮ್ಮ ಮಕ್ಕಳಿಗೆಲ್ಲ ದುಡ್ಡು ಸೇರಿಸಬೇಡಿ, ನಿಮ್ಮ ಮಕ್ಕಳಿಗೆಲ್ಲ ಆಶೀರ್ವಾದ ಸೇರಿಸಿ। ಹಲ್ಲೆಲೂಯಾ। ನಿಮ್ಮ ಮಕ್ಕಳಿಗೆ ಏನ್ ಮಾಡಿ? ಆಶೀರ್ವಾದವನ್ನ ಬಿತ್ತನೆ ಮಾಡಿ। ನನ್ನ ಮಕ್ಕಳ ಆರೋಗ್ಯಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಿತ್ತನೆ ಮಾಡಬೇಕು। ಯಾಕಂದ್ರೆ ಅವ್ರು ನಿಮ್ಮ ಮಕ್ಕಳನ್ನ ಕಾದಿಲ್ಲ ಅಂತಂದ್ರೆ ನೀವೇನೇ ಗೋಲ್ಡ್ ಡೈಮಂಡ್ ಹಾಕಿದ್ರು ಅದು ನಿಮ್ಗೆ ಕಷ್ಟ ಕಾಲದ ಸಹಾಯ ಮಾಡಲ್ಲ। 37 में 37ರಲ್ಲಿ ಕೀರ್ತನೆ 37 37 पढ़ो, 34 पढ़ो। 34 ಓದ್ರಿ। यहोवा की बाट जोता रहे और उसके मार्ग पर बना रहे। हाँ, उसका जाति में, उसका चर्च में नहीं, उसका मार्ग में बने रहो। ಆಗ ಕನ್ನಡದ ಛಾಯೆ ನೋಡಿ, ಯೆಹೋವನನ್ನು ನಿರೀಕ್ಷಿಸುವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ಲ್ಯಾಂಡ್ ಅನ್ನು ತೆಗೆದುಕೊಳ್ಳುವಂತೆ ಮಾಡುವನು। ಆಮೆನ್। मैं लैंड के लिए प्रेयर कर रहा था, कैसा लैंड लॉर्ड आएगा। ನಾನು ಲ್ಯಾಂಡಿಗಾಗಿ ಪ್ರಾರ್ಥಿಸಿದೆ, ಹೇಗೆ ಲ್ಯಾಂಡ್ ಬರ್ತದೆ? वचन के द्वारा बोला, ವಾಕ್ಯದ ಮುಖಾಂತರವಾಗಿ। देश का मतलब लैंड डाल के पढ़ो, बहुत 3 टाइम ದೇಶ ಅಂತ ಬರುತ್ತಲ್ಲ, ಅಲ್ಲೆಲ್ಲ ಲ್ಯಾಂಡ್ ಅಂತ ಇರ್ತದೆ। ಲ್ಯಾಂಡ್ ನ ನೀ ನನ್ನ ಮಾರ್ಗದಲ್ಲೇ ಇರು, ಭೂಮಿ ಅಂತ ಬರ್ತದೆ ಅದು। ನಿನ್ನ ಸಾಮರ್ಥ್ಯನ ಹೆಚ್ಚಿಸ್ತೇನೆ, ಆಮೆನ್। ಭಿಕ್ಷೆ ಬೇಡಬೇಡ, ಖರೀದಿ ಮಾಡ್ತೀಯ ಅಂದ್ರು। ಗಾಡಿನ ಖರೀದಿ ಮಾಡ್ತೀಯಾ, ಬಟ್ಟೆನ ಖರೀದಿ ಮಾಡ್ತೀಯಾ,
ದೇವ್ರೇ ಬ್ರದರ್ ಹತ್ರ ಮಾತಾಡಿ ದೇವ್ರೆ, ಆಮೇಲೆ ಈ ರಾತ್ರಿ ವೇಳೆಯಲ್ಲಿ ಅವ್ರ ಹತ್ರ ಮಾತಾಡಿ ಹೇಗಾದ್ರು ಹೊಸ ಬಟ್ಟೆ ಕೊಟ್ರೆ ದೇವ್ರೆ, ಅಲ್ಲೇ ಲೂಯ, ಸೋತ್ರ ಸೋತ್ರ ಸೋತ್ರ. ಅವ್ರು ನಿಮ್ಮನ್ನ ಜ್ಞಾಪಕ ಮಾಡಲ್ಲ. ಆಮೇಲೆ ಅವ್ರು ನೋಡಿದ್ರೆ ನೋಡಿ ಅವ್ರ ಮಾತು ಹೊಸ ಬಟ್ಟೆ ನಮಗೆ ದೇವ್ರು ನೋಡಿ, ಇದಕ್ಕೆ ಇದೆಲ್ಲ ಆಗೋದು. ಅದಕ್ಕೆ ಹಲ್ಲೆಲೂಯ. ಒಂದು ವಾಕ್ಯ ಇದೆ ತುಂಬಾ ಚೆನ್ನಾಗಿದೆ, ಅದನ್ನ ಒಂದಿನ ಪ್ರಸಂಗ ಮಾಡ್ಬೇಕಂತ ಇಷ್ಟಪಡ್ತೀನಿ. ಯಾಕೋಬು ತನ್ನ ಮಕ್ಕಳಿಗೆ ಹೇಳ್ತಾರೆ, ಯಾಕೋಬ್ ತನ್ನ ಬೇಟೆಗೆ ಹೋಗ್ಬೋಲ್ತಾರೆ, ಗೋ ಸೇಬುಲ ಗೋ ಅಂಡ್ ಬೈ ಗೋ ಅಂಡ್ ಬೆಗ್ ಅಲ್ಲ. ಯಾಕೋಬ ತನ್ನ ಮಕ್ಳಿಗೆ ಹೇಳ್ತಾರೆ ಹೋಗ್ರಿ ಕೊಂಡ್ಕೊಳ್ರಿ ಅಂತ ಹೇಳಿದ್ದು, ಬೇಡ್ಕೊಂಬರ್ರಿ ಅಂತ ಕಳಿಸ್ಲಿಲ್ಲ. ಯೋಸೆಫ್ को आई मीन दान ज्यादा है, ಏಸೆಫನ ಹತ್ರ ಧಾನ್ಯಗಳಿದೆ ಬಹಳ. याकूब उसका बच्चे लोग को बोल रहा है, ಯಾಕೋಬು ತನ್ನ ಮಕ್ಕಳಿಗೆ ಹೇಳಿ ಕಳಿಸ್ತಾ अकाल ಇದ್ದಾನೆ, आ गया, ಬರಗಾಲ ಬಂದ್ಬಿಟ್ಟಿದೆ, जाओ पारून के साथ जाके भिक्षा मांगो नहीं बोला. ಹೋಗಿ ಐಗುಪ್ತ ದೇಶದಲ್ಲಿ ಭಿಕ್ಷೆನ ಬೇಡ್ರಿ ಅಂತ ಹೇಳಿಲ್ಲ. याकूब के हाथ में सिल्वर है, गोल्ड है, ಯಾಕೋಬನ go and buy, ಬೆಳ್ಳಿ go ಬಂಗಾರಗಳಿದೆ, and buy. ಹೋಗಿ ಕೊಂಡ್ಕೊಳ್ರಿ. 2025 will buy something in the name of Jesus. ಈ 25 जाओ खरीदी करे, यीशु मसीह का नाम खरीदी करेगा. आमेन. अंडरस्टैंड हो रहा है? अभी आई नहीं, अभी 10 हो जाएगा, खड़े हो जाएंगे, नेक्स्ट कंटिन्यू करेंगे. कितना अच्छा लगा? ಆಮೆನ್. गो ಅಂಡ್ ಬೈ. ಏನ್ ಆಸೆ ಪಡ್ತೀರ ಬಿಲ್ಡಿಂಗ್ಗಳು? ಆಮೇನ್. ಏನ್ ಒಡೆಗಳು ನೋಡ್ತಾ ಇದ್ದೀರಾ? ಆಸೆ ಪಡಿ, ಹೋಗಿ ತಗೊಳ್ಳಿ. ಕಾರಣ ಏನು? ನಿಮ್ಮನ್ನ ದೇವ್ರ ಮುಂದೆ ತರಬೇಕು. ಆಮೆನ್. हालेलुया. हालेलुया. डब्बा में सोफा सीट में नीचे, आमीन, किधर किधर छुपा के रखा तो सैतान को मालूम है. ओ ಸೇವಿಂಗ್ ಮಾಡ್ತಾ ಇರು, ನೀನ್ ದೇವ್ರ ಹಚ್ಚಿ ಕೊಡದೆ ಸೇವ್ ಮಾಡ್ತೀಯಲ್ಲ, ಅಲ್ಲಿ ಹುಳ ಬಿಡ್ತಾನೆ ಅಲ್ಲಿ. इसीलिए बहुत लोग को फट ऐसे चले जाता है. बाद में 8 वो व्यक्ति 70 इयर्स है, 75 इयर्स, 80 ವರ್ಷದವರು ಅವರು. कितना दुख हुआ होगा. 80 lakhs ನೋಡಿ, ಅವರು ಜೀವನ ಪೂರ್ತಿ ಸೇರಿಸಿದ್ದು. बहुत स्टोरी है ऐसा. ಈ ತರ ಅನೇಕ ಸ್ಟೋರಿಗಳು ಕೇಳಬಹುದು. क्योंकि शैतान अब मत सोचो फट ऐसा आ जाएगा, मत सोचो, वो भी लेट में आता है. ಸೈತಾನ್ ಇವಾಗ್ಲೇ ಬಂದು ಎಲ್ಲ ಎತ್ಕೊಂಡು ಹೋಗ್ತಾನೆ ಅಂತ ಅನ್ಕೋಬೇಡಿ, ಅವನು ನಿಧಾನಕ್ಕೆ ಬರ್ತಾನೆ. ಇಸಿಲಿಯ ಹೆಂಗ ಸಂಪಾದನೆ ಇವಾಗ ನೀವು ಮಾಡ್ಕೋಪ, ಒಂದಿನ ಬರ್ತದೆ. ಸಂಪಾದನೆ ಮಾಡಕ್ಕಾಗಲ್ಲ, ಅವಾಗ ಅವ್ನು ಕದಿಯೋದು. ಇವಾಗ ನೀವು ಸೋಲಾದ್ರೂ ನೀವು ಗೆದ್ಬಿಡ್ತೀರಾ, ನಿಮ್ಮನ್ನ ಯಾವಾಗ ಸೋಲ್ಸ್ಬೇಕು ಅವ್ನು ಗೊತ್ತು. ಅದಕ್ಕಿಂತ ಸರ್ವಜ್ಞಾನಿ ದೇವರು. ಆಮೆನ್. ಅದಕ್ಕೆ ಸಭೆಗೆ ಬರೋದು ಎಷ್ಟು ಮುಖ್ಯ. ಇಲ್ಲಿ ಬಂದು ಎಷ್ಟು ಕಲಿತಾ ಇದ್ದೀರಾ. ಏನೋ ನಿಮ್ಮ ದುಡ್ಡೆಲ್ಲ ಕಿತ್ಕೊಂಡು ನಾವು ದೊಡ್ಡವರಾಗಕ್ಕಲ್ಲ. ಇದೆಲ್ಲ ನೀವು ಕಲ್ತ್ಕೊಳ್ಳುವಾಗ ನೀವು ಸೇವ್ ಮಾಡ್ತೀರ ನೋಡಿ. ಬೈಬಲ್ ಹೇಳುತ್ತೆ, ಅವನು 5 ಸೇವ್ ಮಾಡ್ದ, 7 ವರ್ಷ ದೇವರನ್ನು ಇನ್ಕ್ರೀಸ್ ಮಾಡ. ಆಮೆನ್. हालेलुया. 7 years increased. 7 ವರ್ಷ अकाल पार होने तक उसका दान बढ़ने लगा. ಈ ಬರಗಾಲವು ನೀಗುವವರೆಗೂ ಅವನ ಆಹಾರ मैं ऐसा आपको बोल रहा हूँ, ಈಗ ಹೇಳ್ತೇನೆ, आपको भी यीशु मसीह का नाम है सीजन, द ब्लेसिंग सीजन has come upon you. ನಿಮ್ಮ ಮೇಲೆ ಆಶೀರ್ವಾದದ ಸೀಸನ್ ಬಂದಿದೆ. बहुत पैसा आएगा आपको, ಬಹಳ ದುಡ್ಡು ಬರ್ತದೆ. जरूर. ये प्रोफेसी ले लो, यीशु मसीह का नाम, ಆಮೆನ್. जरूर आएगा बहुत पैसा. ಅನೇಕ ಹಣ ಬರ್ತದೆ ನಿಮಗೆ. अभी आपको ज्ञान चाहिए, ಈಗ ನಿಮಗೆ ಜ್ಞಾನವು ಬೇಕಾಗಿದೆ. ज्ञान चाहिए. ಜ್ಞಾನವು ಬೇಕಾಗಿದೆ. फल को खाओ, ಹಣ್ಣನ್ನ ತಿನ್ರಿ, बीज को ठीक जगह में डालो. ಬೀಜವನ್ನ ಸರಿಯಾದ ಜಾಗದಲ್ಲಿ ಬಿತ್ರಿ. परमेश्वर आइडिया देगा, ದೇವರ ಐಡಿಯಾವನ್ನ ಕೊಡ್ತಾರೆ. वो उधर इन्वेस्ट करो, ಅಲ್ಲಿ ಹೋಗಿ ಅದನ್ನ ಇನ್ವೆಸ್ಟ್ इधर ಮಾಡು, सेव करो. ನೀನ್ ಇಲ್ಲಿ ಸೇವ್ ಮಾಡು ಅಂತ वो ಹೇಳ್ತಾರೆ. पैसा शैतान टच करने को नहीं ಆ होगा. ಹಣವನ್ನ ಸೈತಾನ್ ಮುಟ್ಟೋದಕ್ಕೆ ಆಗೋದಿಲ್ಲ. ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುತ್ತದೆ. ಆಮೆನ್. ಆಮೇಲೆ अच्छा काम करके आप सेव किया तो वो बढ़ेगा. ಒಳ್ಳೆ ಕೆಲಸವನ್ನ ಮಾಡಿ ಸೇರ್ಸೋನಿಗೆ ಬೆಳೆಯುತ್ತಂತೆ. एक दिन आएगा, ಒಂದಿನ ಬರ್ತದೆ, कम दाम में मिलेगा. ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಸಿಗ್ತದೆ. जरूर. ये बिल्डिंग 50 ಲಕ್ಷ ಸರ್, ಏನು ನಾವು ಅರ್ಜೆಂಟ್ ಒಂದು 20 ಲಕ್ಷ ಕೊಪ್ಪಣ ಅಂತಿದ್ದೀನಿ, ಇದೆಲ್ಲ ನಡೆಯುತ್ತೆ. ಅವಾಗ ಹೋಗಿ ನೀವೇನ್ ಮಾಡ್ತೀರಾ? ಕೊಂಡ್ಕೊಳ್ತೇವೆ ಫಟ್ ಅಂತ ತಗೊಳ್ತೀರಾ. ಆಮೆನ್. ಎಷ್ಟು ಜನ ದೊಡ್ಡ ದೊಡ್ಡ ಆಸ್ತಿಗಳು ಹೆಂಗೆಲ್ಲ ಮಾರಿದ್ರು. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ಯಾರೊಬ್ಬ ನಿಮ್ಗೆ ಕೊಡ್ತಾರೆ ಅನ್ಕೋಬೇಡಿ, ನಿಮಗೆ ದೇವರೇ ಕೊಡ್ತಾರೆ. ಆಮೇನ್. ಹೋಗಿ ಏನ್ ಮಾಡ್ಬೇಕು? ಕೊಂಡ್ಕೊಳ್ಬೇಕು. ಹೋಗಿ ಏನ್ ಮಾಡ್ಬೇಕು? ಕೊಂಡ್ಕೊಳ್ಬೇಕು. ಕರ್ತನೇ ನಿಮ್ಮನ್ನು ಆಶೀರ್ವದಿಸಲಿ. ಸ್ತೋತ್ರ ರಾಜ. ಈಗ ವಿಶ್ವಾಸದೊಂದಿಗೆ ನಾವು ಬಿತ್ತನೆ ಮಾಡೋಣ. ಇಸಿಲಿ ಆ ಮೈಸ ದಾನ್ ದೇನ, ಈ ರೀತಿಯಾಗಿ ನೆನ್ಸಿ ನಾವು ಬಿತ್ತನೆ ಮಾಡ್ಬೇಕು. ಬೈ ದ ಟ್ರೂತ್. ಇಂಥ ಸತ್ಯಗಳಿಗೆಲ್ಲ ನೀವು ಆಮೇನ್ ಬಿತ್ತನೆ ಮಾಡ್ಬೇಕು. ಆಮೆನ್. ಥ್ಯಾಂಕ್ ಯು ದೇವ್ರೆ, ಇಂಥ ಸತ್ಯಗಳು ಹೇಳ್ಕೊಡ್ತೀಯಲ್ಲಪ್ಪ, ಇದು ನಾನು ವ್ಯಾಲ್ಯೂ ಮಾಡ್ತೇನೆ, ಅದಕ್ಕೆ ನಾವು ಬಿತ್ತನೆ ಮಾಡ್ಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಇರೋ ಮಹತ್ವ ಇವತ್ತೇ ತಿಳ್ಕೊಂಡ್ರೆ ಸರಿ. ತಿಳ್ಕೊಳ್ಳಿ ಯೇಸು ನಾಮದಲ್ಲಿ. ಆಮೆನ್. ಬೆಳಕುಗಳು ಬರ್ಲಿ ಯೇಸು ನಾಮದಲ್ಲಿ. ಆಮೆನ್. ನಮ್ಮ ವಿಶ್ವಾಸ ಒಬ್ರು ಕೂಡ ಕೊರತೆ ಇರಬಾರ್ದು. ಆಮೆನ್. ಆಮೆನ್. ಎಲ್ರು ಹೊಸದ್ ಖರೀದಿ ಮಾಡ್ಕೋಬೇಕು. ಆಮೆನ್.
ಹಾಲೆಲೂಯ. Hallelujah. ಅವೆಲ್ಲ ರೋಡಲ್ಲಿ ಬಟ್ಟೆ ತೆಗೆದುಕೊಂಡು ರೋಡಲ್ಲಿ ಈ ಗುಜಿಡಿ ಈ 100 ರೂಪಾಯಿಗಳೇ ಮಾರ್ತಾರೆ ಶರ್ಟ್ ಅಂತ ಬಟ್ಟೆಗಳು ತಗೊಂಡು ಸ್ಕೂಲ್ಗೆಲ್ಲ ನಾವು ಈ ಕಿತ್ತೋಗಿರಿ ಹೊಲ್ದಿರ್ತಾರೆ ನೋಡಿ, ಆ ಶೂಗಳು ಹಾಕೊಂಡು ಹೋಗ್ತಿದ್ವು ನಾವೆಲ್ಲ ಸ್ಕೂಲ್ಗೆ. आज ऐसा नहीं है. इसलिए आपका लाइफ दरिद्र है, आप दरिद्र में मरा आपका प्रॉब्लम है. ನೀವು ದರಿದ್ರ ಹುಟ್ಟಿದ್ದೀರಾ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ದರಿದ್ರಲ್ಲೇ ಸಾತ್ರ ನಿಮ್ಮ ಪ್ರಾಬ್ಲಮ್. ಕಾರಣ ಅಂತಂದ್ರೆ ದೇವ್ರ ಅವಕಾಶ ಕೊಡ್ತಾನೆ ಇದ್ದಾರೆ. Amen. Amen. ಕಾಣಲಿಕ್ಕೆ ಅನ್ನೋದು ಅವಕಾಶನೇ. Amen. ಹಿಂಗಾದ್ರೆ ನಾಳೆ ಒಂದಿನ ಬರುತ್ತೆ ಎಲ್ಲರೂ ಹಿಂಗಾಗ್ತಾರೆ. ಇವತ್ತು ಹಿಂಗಾಗ್ತಾ ದೊಡ್ಡದಲ್ಲ, ಆ ವಯಸ್ಸಾದ್ಮೇಲೆ ಹಿಂಗಾಗ್ತಾರೆ ನೋಡಿ, ಅವಾಗಿರೋದು. ಅವ ನೀವೇನ್ ಕೂಗುದ್ರು ದೇವರು ಬರಲ್ಲ. ಯಾಕೆ ಇಷ್ಟು ಫೋರ್ಸ್ ಆಗ್ತಿದ್ರೆ ಫೈನಾನ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ಸ್ವಲ್ಪ ಕಾಲುಗಳು ಹಿಂಗೆ ಹೋಗ್ಬೋದು ಅನ್ಸುತ್ತೆ ನನಗೇನು. ಅದೊಂದೇ ದೇವ್ರು ಹೇಳ್ತಾನೆ, ನಿಲ್ಲಿಸು ಫೈನಾನ್ಸ್ ನಿಲ್ಲಿಸು, ಟೀಚಿಂಗ್ ಮಾಡೋದು. ಅವಾಗ ನೆಕ್ಸ್ಟ್ ಬುಕ್ಸ್ಗಳು ಭಾಳ ಟೀಚ್ ಮಾಡೋದು ತುಂಬ ಇಷ್ಟ ನನಗೆ. ಆಮೇಲೆ ದೇವ್ರು ನಿಲ್ಲಿಸ್ಬಿಡ್ತಾರೆ. ಆಗ ನಮ್ಮ ಜೊತೆ ಸುಮಾರು ಜನ ಕೋಡೇಶ್ವರ ಆಮೇಲೆ ಬರ್ತಾರೆ ಅನೇಕ ಬೇರೆ. ಹಲ್ಲೆಲೂಯ. ದುಡ್ಡು ಹಾಕ್ಬೇಕು, ಪವಿತ್ರಾತ್ಮ ಕೆಲಸ ಮಾಡೇ ಮಾಡ್ತಾರೆ. ಆಗ ನಮ್ಮ ಜೊತೆ ಅನೇಕರು ನೀವೆಲ್ಲ ಎದ್ದೊಡ್ತೀರಾ. ಎಲ್ಲರೂ ಕಾರ್ ತಗೊಳ್ಬೇಕು, ಎಲ್ಲ ಒಳ್ಳೆ ಮಾತು ತಗೊಳ್ಬೇಕು, ಎಲ್ಲ ಕಷ್ಟ ಸಮಯದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕಷ್ಟ ದಿನಗಳಲ್ಲಿ ಅಭಿವೃದ್ಧಿ ಆಗ್ಬೇಕು, ಇಕ್ಕಟ್ಟಾದ ಸಮಯದಲ್ಲಿ ಅಭಿವೃದ್ಧಿ ಆಗ್ಬೇಕು. ಹಲ್ಲೆಲೂಯ. ಇವು ಈರುಳ್ಳಿ ರೇಟ್ ಜಾಸ್ತಿ ಆಗುತ್ತೆ ನಮ್ಮ ಮನೆಗೆ. ಅದೇ ಹೇಳ್ಕೊಂಬಂದ ಎಷ್ಟು ರೇಟ್ ಅದು ನಮ್ಗೇನು ಕೊಡೋ ದೇವ್ರ ಜೀವನದಾಗ ತಾನೆ. ಹಲ್ಲೆಲೂಯ. ಬೆಳಗ್ಗೆ ಬಿಸ್ತಾ ಗೊತ್ತಿಲ್ಲ ನಮ್ಗೆ. ರೋಡ್ ಬರೋ ನೋಡಿ, ಅಯ್ಯೋ ದಿನ ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಆದ್ರೆ ನಮ್ಗೇನು, ಕೋಟಿ ರೂಪಾಯಿ ಆದ್ರೆ ನಮ್ಗೇನು, ನಮ್ಮ ದೇವ್ರ ಜೀವಳ ದೇವರಾಗಿದಲ್ಲ, ಕೊಡ್ತಾರೆ ಬಿಡು. ಪ್ರೈಸ್ ದಿ ಲಾರ್ಡ್. ಎಲ್ಲ ಕೈಗಳ ಮೇಲೆ ಎತ್ತೋಣ. ಕರ್ತನೇ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ. ಬೈ ದ ಟ್ರೂತ್, ಬೈ ದ ಟ್ರೂತ್, ಸತ್ಯಗಳನ್ನ ಕೊಂಡ್ಕೊಳ್ಳಿ. ಒಳ್ಳೊಳ್ಳೆ ಸಂದೇಶಗಳಿಗೆ ಇನ್ವೆಸ್ಟ್ ಮಾಡಿ ಕುತ್ಕೊಂಡು ಕೇಳಿ ಯೇಸುವಿನ ನಾಮದಲ್ಲಿ. ಕುತ್ಕೊಳ್ಳೋದಕ್ಕೆ ಬಿತ್ತನೆಗಳನ್ನ ಮಾಡಿ. ನಾನು ಹೇಳ್ತೀನಿ ನೋಡಿ, ಯೋಸೇಫ್ ಹೇಳ್ದ ಹಾಗೆ ಅನೇಕರ ಜೀವನದಲ್ಲಿ ಈಗ ಆಶೀರ್ವಾದ ಸೀಸನ್ ಬಂದಿದೆ. ಬರ ಸೀಸನ್ ಬರಕ್ ಮುಂಚಿತವಾಗಿ ನೀವೀಗ ಎಚ್ಚೆತ್ಕೊಂಡ್ರೆ ಬರಗಳನ್ನ ಈಸಿಯಾಗಿ ಜಯಿಸುವಿರಿ, ಬರಗಳನ್ನ ಈಸಿಯಾಗಿ ಜಯಿಸುವಿರಿ, ಬರಗಳನ್ನ ಈಸಿಯಾಗಿ ಜಯಿಸುವಿರಿ. ಮತ್ತೆ ಆ ಸಮಸ್ಯೆ ನಿಮ್ಮ ಜೀವನದಲ್ಲಿ ಎಂದಿಗೂ ಬರಲ್ಲ. ಕರ್ತನ ಆ ರೀತಿಯಾಗಿ ಆಶೀರ್ವದಿಸುವನು. ಒಂದು ಹಾಡನ್ನ ಹಾಡುವಾಗ ಬಿತ್ತನೆ ಮಾಡೋಣ.